ಇವರು ಸಣ್ಣ ವಯಸ್ಸಲ್ಲೇ ಬಣ್ಣ ಹಚ್ಚಿ ಬೆಳ್ಳಿ ತೆರೆ ಮೇಲೆ ಮಿಂಚಿದವರು. ಡಾಕ್ಟರ್ ವಿಷ್ಣುವರ್ಧನ್, ಶಿವಣ್ಣ, ಯಶ್, ಕಿಚ್ಚ ಸುದೀಪ್, ದರ್ಶನ್ ಜೊತೆ ಆಕ್ಟ್ ಮಾಡಿ ಮೋಡಿ ಮಾಡಿದವರು. ಅವತ್ತು ಇವತ್ತು ಯಾವತ್ತು ಅಭಿಮಾನಿಗಳ ಫೇವ್ರೆಟ್ಟು. ಗೋಲ್ಡನ್ ಸ್ಟಾರ್ ಗಣೇಶ್ಗೆ ಪರ್ಫೆಕ್ಟು. ಅದೆಷ್ಟೋ ಹುಡುಗರ ಹಾರ್ಟ್ ಅಲ್ಲಿ ಚೆಲುವಿನ ಚಿತ್ತಾರ ಬಿಡಿಸಿದವರು. ಎಸ್, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಯಾರಂತ. ಒನ್ ಅಂಡ್ ಓನ್ಲಿ ಅಮೂಲ್ಯ ಜಗದೀಶ್. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಹೇಗ್ ನಡೀತಿದೆ ಮನೇಲಿ ಹಬ್ಬ ಎಲ್ಲ? ನೋಡ್ತಾ ಇದ್ರಲ್ಲ ನೀವು. ಈಗ ಹಬ್ಬ ಅಲ್ವಾ, ಮನೇಲಿ ಪೂಜೆ ಮಾಡೋದ್ರಿಂದನೇ ಶುರು ಮಾಡೋಣ. ಓಕೆ, ಅಮೂಲ್ಯ ಅವರೇ, ಪೂಜೆಯಿಂದನೇ ಶುರು ಮಾಡೋಣ. ದೀಪಾವಳಿ ಹಬ್ಬಕ್ಕೆ ಪೂಜೆ ಮಾಡಿದ್ದಾಯ್ತು. ಈಗ ಅಮೂಲ್ಯ ಅವರ ಇಡೀ ಫ್ಯಾಮಿಲಿ ನನ್ನ ಜೊತೆಗಿದ್ದಾರೆ. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಕ್ಷೇತ್ರದ ಎಕ್ಸ್ ಕಾರ್ಪೊರೇಟರ್ ರಾಮಚಂದ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಹಾಗೂ ಅವರ ಧರ್ಮಪತ್ನಿ ಹನುಮಕ್ಕ ಅವರಿದ್ದಾರೆ. ಅಮ್ಮ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಅಮೂಲ್ಯ ಅವರಿದ್ದಾರೆ. ಅಮೂಲ್ಯ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತೀನಿ. ಅಮೂಲ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಯುವ ರಾಜಕಾರಣಿ ಅಮೂಲ್ಯ ಅವರ ಪತಿ ಜಗದೀಶ್ ಅವರಿದ್ದಾರೆ. ಜಗದೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಅವರಿಬ್ಬರ ಮುದ್ದಾದ 2 ಅವಳಿ ಚವಳಿ ಇದ್ದಾರೆ. ಅವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಬಾರಿಯ ದೀಪಾವಳಿ ಹಬ್ಬ ಹೇಗಿದೆ? ಸೆಲೆಬ್ರೇಷನ್ ಹೇಗೆ ಮಾಡ್ತಿದ್ದೀರಾ? ಯೂಶಲಿ ಅಂದ್ರೆ ಕಮ್ಮಿನೇ. ಇವ್ರು ಈ ಸತಿ ಪಟಾಕಿ ಕೇಳ್ತಾ ಇದ್ದಾರೆ. ಅವ್ರ ತಾತನ್ ಕೇಳ್ತಾ ಇದ್ರು ಈ ಸತಿ ರಾಕೆಟ್ ಬೇಕು ಅಂತ. ಅದನ್ನ ಮಾತ್ರ ಕೇಳಿದ್ದಾರೆ ಈ ಸತಿ. ಯೂಶಲಿ ಅಂದ್ರೆ ಆಕ್ಚುಲಿ ಅಥರ್ವಗೆ ಸ್ವಲ್ಪ ಭಯ ಅಲ್ಲಮ್ಮ ನಿಂಗೆ ಪಟಾಕಿ ಅಂದ್ರೆ. ಸತಿ ರಾಕೆಟ್ ಅಂತ ಕೇಳಿದ್ದಾರೆ. ಇದೇ ಫಸ್ಟ್ ಟೈಮ್ ಅವರು ಒಂದು ಪಟಾಕಿ ಅಂತ ಕೇಳ್ತಾ ಇರೋದು. ನಿಮ್ಗೆ ಯಾವ ಪಟಾಕಿ ಇಷ್ಟ? ನನ್ಗೂ ರಾಕೆಟ್ಸ್. ಯಾರಾದ್ರೂ ರಾಕೆಟ್ ಹೊಡಿತಾ ಇದ್ರೆ ಇಲ್ಲ ನನ್ ಗಾಡಿ ನಿಲ್ಲುತ್ತೆ, ಇಲ್ಲ ಅಂತಂದ್ರೆ ನಾವು ಆಚೆ ಬಂದು ನಾವು 3 ಜನ ಆದವ್ ನಾವು 3 ಜನ ರಾಕೆಟ್ ಹೊಡ್ಕೊಂಡು ನಿಂತ್ಕೊಳ್ತೀವಿ. ಸರ್, ನಿಮಗೆ ಯಾವುದು ಪಟಾಕಿ ಇಷ್ಟ? ಚಿಕ್ಕವರು ಇವಾಗ ಜಾಸ್ತಿ ಹೊಡಿತಿದ್ವಿ ಪಟಾಕಿ. ಆಮೇಲೆ ಪೊಲ್ಯೂಷನ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತೆಲ್ಲ ಸ್ವಲ್ಪ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಸೊ ಬಟ್ ನಮ್ಮ ಕಲ್ಚರ್ ಆಗಿರೋದು, ಟ್ರೆಡಿಷನ್ ಆಗಿರೋದ್ರಿಂದ ಮಕ್ಳಿಗೆ ಇಷ್ಟ ಆಗುವಂಥ ನಾವು ಸಣ್ಣ ಪುಟ್ಟ ಪಟಾಕಿಗಳೇನಿದೆ ಅದನ್ನು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಯೂಶಲಿ ರಾಜಕಾರಣಿಗಳಂದ್ರೆ ತುಂಬ ಬ್ಯುಸಿ ಇರ್ತಾರೆ, ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕಾಗಲ್ಲ. ಆದರೂ ನೀವು ಹಬ್ಬದ ದಿನ ನೀವು ಫ್ಯಾಮಿಲಿ ಜೊತೆಗಿದ್ದೀರಾ. ನೀವು ಹೇಗೆ ಕೆಲಸ ಮತ್ತು ಫ್ಯಾಮಿಲಿನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಈ ಎರಡೂ ಮುಖ್ಯ, ಫ್ಯಾಮಿಲಿನೂ ಮುಖ್ಯ, ಕೆಲಸನೂ ಮುಖ್ಯ, ಎರಡನ್ನೂ ಮೇಂಟೈನ್ ಮಾಡಲೇಬೇಕಲ್ಲ. ಯೂಶಲಿ ಜನನಾಯಕ ಅಂದರೆ ನಿಮ್ಮ ಮಾತನ್ನು ಜನರು ಕೇಳ್ತಾರೆ. ಮನೆಯಲ್ಲಿ ನಿಮ್ಮ ಮಾತನ್ನು ಯಾರು ಜಾಸ್ತಿ ಕೇಳ್ತಾರೆ? ಎಲ್ಲರೂ ಕೇಳ್ತಾರೆ. ಎಲ್ಲರೂ ಕೇಳ್ತಾರೆ. ನೀವು ಯಾರ ಮಾತನ್ನು ಕೇಳ್ತೀರಾ? ಮನೇಲಿ ಯಾರ ಮಾತು? ಈಗ ಮನೇಲೆಲ್ಲ ಸರಿ ಇರಬೇಕು ಅಂದರೆ ಹೆಂಡತಿ ಮಾತನ್ನ ಸ್ವಲ್ಪ ಕೇಳ್ತಾರೆ. ಅಮ್ಮ, ನಿಮ್ಮ ಮಾತನ್ನು ಕೇಳ್ತಾರಾ? ಕೇಳ್ತಾರೆ. ಸರ್, ಹೇಗೆ ಹಬ್ಬದ ದಿನಗಳಲ್ಲಿ ಇರ್ತಾರಾ ಸೆಲೆಬ್ರೇಷನ್ನಲ್ಲಿ? ಇರ್ತಾರೆ. ಹಬ್ಬದ ಊಟ ಎಲ್ಲ ಮಾಡಿಕೊಂಡು ಮನೆಯಲ್ಲೇ ಇರ್ತಾರೆ. ಆಮೇಲೆ ಸಂಜೆ ಮೇಲೆ ಸ್ವಲ್ಪ ತೋಟಕ್ಕೆ ಹೋಗ್ತಾರೆ. ನಿಮ್ಮ ಬಾಲ್ಯದ ದೀಪಾವಳಿ ಬಗ್ಗೆ ಹೇಳೋದಾದ್ರೆ? ಅವಾಗೆಲ್ಲ ಹಬ್ಬಕ್ಕೆ ಭಾಳ ವ್ಯಾಲ್ಯೂ ಇತ್ತು. ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಅಂದರೆ ಅವಾಗ ಹಬ್ಬಕ್ಕೆ ಪರ್ಟಿಕ್ಯುಲರ್ ಏನಿದೆ ಆ ಹಬ್ಬಕ್ಕೆ ಅದು ಮಾತ್ರ ಮಾಡ್ತಾಯಿದ್ರು. ಮತ್ತು ಮಿಕ್ಕಿದ ಟೈಮಲ್ಲಿ ಏನು ಅಡುಗೆ ಊಟ ಮಾಡ್ತಿರ್ಲಿಲ್ಲ. ಸೊ ದೀಪಾವಳಿ ಅಂದರೆ ಕಜ್ಜಾಯ ಅವಾಗ ಹಬ್ಬಕ್ಕೆ ಮಾತ್ರ ಮಾಡ್ತಿದ್ರು. ಈ ಯುಗಾದಿ ಅಂದರೆ ವೆಜ್ಜು ನಾನ್ ವೆಜ್ಜು ಅವಾಗ ಮಾತ್ರ ಮಾಡ್ತಿದ್ವಿ. ಈಗ ಹೆಂಗಿದೆ, ದಿವಸ ರೆಗ್ಯುಲರ್ ಕಾಮನ್. ಈಗ ಫುಡ್ ಏನಂದರೆ ಯಾವುದು ಊಟ ಇಲ್ಲ ಅಂತ ಹೇಳಂಗಿಲ್ಲ, ಯಾವ್ದು ನೆನೆಸ್ಕೊಂಡ್ರೂ ಸಿಗುತ್ತೆ. ಅಮೂಲ್ಯ ಅವರೇ, ನೀವು ನಿಮ್ಮಿಬ್ಬರ ಮದುವೆ ಆಗಿದ್ದು ಮೊದಲನೇ ವರ್ಷದ ದೀಪಾವಳಿ ಸೆಲೆಬ್ರೇಷನ್ಗೂ ಈಗ ಮಕ್ಕಳಾದ್ಮೇಲೆ ಸೆಲೆಬ್ರೇಷನ್ ಮಾಡ್ತಿರೋದಕ್ಕೂ ಆ ಡಿಫ್ರೆನ್ಸ್ ಬಗ್ಗೆ ಹೇಳೋದಾದ್ರೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಅವಾಗೇನಿಲ್ಲ, ನಾವೇ ಮಕ್ಕಳಾಗಿದ್ವಿ. ಇವಾಗ ಅದೇ ಈಗ ಅವ್ರ ಪ್ರಯಾರಿಟೀಸ್, ಅವರು ಏನು ಬೇಕು ಅವ್ರನ್ನ ಹ್ಯಾಂಡಲ್ ಮಾಡಿ ಅವರಿಗೊಂದು ಬಟ್ಟೆ ಹಾಕ್ಸ್ಕೊಳ್ಳೋದು, ಅವ್ರಿಗೆ ಪೂಜೆ ಮಾಡಿಸೋದು, ಅವ್ರಿಗೆ ಪಟಾಕಿ ಹೊಡಿಸ್ಬೇಕಂದ್ರೆ ಅವ್ರಿಗೆ ಪಟಾಕಿ ಹೊಡಿಸೋದು ಅಷ್ಟೇ. ಸೊ ಮಕ್ಕಳಾದ್ಮೇಲೆ ಇಟ್ಸ್ ಜಸ್ಟ್ ದೆಮ್. ಈಗ ಇವರಿಬ್ರು ಅವಳಿ ಜವಳಿ ಆಗಿರೋದ್ರಿಂದ ನಿಮಗೆ ಏನಾದರೂ ಕನ್ಫ್ಯೂಸ್ ಆಗುತ್ತಾ ನಿಮ್ಮಿಬ್ಬರಲ್ಲಿ ಯಾರು? ಇಲ್ಲ. ಹೆಸರು ಕೂಡ ಇಬ್ರು ಆ ಆ ಅಂತಾನೆ ಇದೆ. ಹೆಸರು ಇಡೋದಕ್ಕೂ ಏನಾದರೂ ರೀಸನ್ ಇತ್ತಾ? ಇಲ್ಲ, ಅಂದರೆ ಆ್ಯಕ್ಚುಲಿ ಒಂದು ಸ್ವಲ್ಪ ರೈಮ್ ಆಗಲಿ ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಆ್ಯಂಡ್ ಅವರು ಆ್ಯಕ್ಚುಲಾಗಿ ಏನಂತಂದರೆ ನಾನು ಮಾಡ್ತೀನಿ ಇದು
ನಮ್ಗೆ ಯಾರೂ ಹೇಳಿರಲಿಲ್ಲ ಆ್ಯಕ್ಚುಲಿ ಹೆಸರಿಡೋದೇ ಭಾಳ ಕಷ್ಟದ ಕೆಲಸ ಅಂತ. ಸೊ ನಾಮಕರಣ ಮಾಡ್ಬೋದು, ಬರ್ತ್ಡೇ ಮಾಡ್ಬೋದು, ಬಟ್ ಹೆಸರು ಫೈನಲ್ ಮಾಡೋದಿದೆಯಲ್ಲ ಅದು ಭಾಳ ಕಷ್ಟದ ಕೆಲಸ. ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾರೆ ಅಮೂಲ್ಯ ಅಂದಾಗ ಯೂಶಲಿ ಕ್ಯಾಶುಯಲ್ ಆಗಿ ಬರೋ ಪ್ರಶ್ನೆ, ಅಮೂಲ್ಯ ಅವರು ರಾಜಕೀಯಕ್ಕೆ ಏನಾದರೂ ಬರ್ತಾರಾ ಅಂತ. ಒಂದು ವೇಳೆ ಬಂದರೆ ನಿಮ್ಮ ಸಪೋರ್ಟ್ ಇರುತ್ತಾ? ನಮ್ಮ ಮಕ್ಕಳು ಏನು ಮಾಡ್ತಾರೆ ಅದಕ್ಕೆ ನಾವು ಎನ್ಕರೇಜ್ ಮಾಡೋದು ನಮ್ಮ ಡ್ಯೂಟಿ. ಅವ್ರು ಏನು ಫೀಲ್ಡ್ ಆರಿಸ್ಕೊತಾರೆ, ಏನು ಮಾಡ್ತಾರೆ ಅದಕ್ಕೆ ನಾವು ಎನ್ಕರೇಜ್ ಮಾಡಲೇಬೇಕು. ನಾವು ಇಷ್ಟೆಲ್ಲ ಮಾಡೋದು ಅವ್ರಿಗೋಸ್ಕರ ತಾನೆ. ಅವ್ರು ಯಾವ್ದು ಇಷ್ಟಪಡ್ತಾರೆ ಅದನ್ನು ಮಾಡ್ಕೊಳ್ಳೋಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ಅಮೂಲ್ಯ ಅವರು ಯಾವ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಯಾವ ಅಡುಗೆ ಇದು ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ? ಫಿಶ್ಶು, ಚಿಕನ್ನು, ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಂ, ಯಾವ್ದು ಚೆನ್ನಾಗಿ ಮಾಡಲ್ಲ ಬೇಡ ಅನಿಸುತ್ತೆ ಅಂತ ಅನ್ಸೋದು? ಎಲ್ಲ ಚೆನ್ನಾಗಿ ಮಾಡ್ತಾರೆ. ವೆಜಿಟೇರಿಯನ್ಗೆ ಹೋಗೋದೇ ಇಲ್ಲ ನಾನು, ಮಾಡೋಕ್ಕೆ ಹೋಗಲ್ಲ. ಅವ್ರು ಒಬ್ಬಟ್ಟು ಮಾಡ್ತಿದ್ರೆ ಯಾಕೆ ಮಾಡ್ತಾ ಇದ್ದೀರಾ ಇವತ್ತು ಅಂತ ಅಂತೀನಿ. ವೆಜಿಟೇರಿಯನ್ ಊಟದ ದಿವಸ ಹೋಗೋದೇ ಯಾಕೆ ಬೇಡ ಅನ್ಸುತ್ತೆ. ಯಾಕಮ್ಮ ಪರವಾಗಿಲ್ಲ, ಒಬ್ಬಟ್ಟಲ್ವಾ ಆಚೆಯಿಂದ ತರಿಸ್ಬೋದಿತ್ತಲ್ಲ. ಇಲ್ಲ ಇಲ್ಲ ನಂಗೆ ಮನೆ ಒಬ್ಬಟ್ಟೆ ಬೇಕಂತ ಅವ್ರಿಗೆ ಇಷ್ಟ, ಅಮ್ಮಂಗೆ. ಸೊ ಯಾವಾಗಾದರೂ ಒಂದ್ಸತಿ ಓಕೆ. ಅಮ್ಮ ಯೂಶಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟು, ಚಿತ್ರಾನ್ನ, ಕಾಳು ಗೊಜ್ಜು ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟು. ಸೊ ಫಸ್ಟ್ ಆಫ್ ಆಲ್ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅರ್ಧ ಬೇಡ ಬಿಡಿ ಅಮ್ಮ ಒಬ್ಬಟ್ಟು, ಬೇರೆ ಏನಾದ್ರು ಮಾಡ್ಕೊಂಡಾಯ್ತು ಅಂತ ಹೇಳ್ತಾ ಇರ್ತೀನಿ. ಹಂಗೆ. ಜಗದೀಶ್ ಅವ್ರೆ, ಅಮೂಲ್ಯ ಅವ್ರು ಮಾಡೋ ಅಡುಗೆ ನಿಮ್ಗೆ ಯಾವುದು ಫೇವ್ರೆಟ್? ಅವರು ಆ್ಯಕ್ಚುಲಿ ಮಾಡೋದೆಲ್ಲ ಇಷ್ಟನೇ. ಅದ್ರಲ್ಲಿ ನನಗೆ ಲೆಮನ್ ಚಿಕನ್ ಇಷ್ಟ ಆಗುತ್ತೆ, ಅವ್ರು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಒಂದು ಖುಷಿ ಏನು ಅಂತಂದರೆ ನಮ್ಮ ತಾಯಿ ಅವ್ರ ಕೈ ರುಚಿಯಾಗಿದೆ, ಹಾಗೆ ಅಮೂಲ್ಯ ಅವ್ರದ್ದು ಕೈ ರುಚಿ ಇದೆ. ಸೊ ಅದೊಂದು ನನಗೆ ಖುಷಿ. ಯಾಕಂದರೆ ಇದ್ರ ಮಧ್ಯ ಸಿಗಾಕೊಳ್ಳೋದು ನಾನೇ ಯಾವಾಗಲೂ ಅಲ್ವಾ. ಎಲ್ಲ ಚೆನ್ನಾಗಿರೋದ್ರಿಂದ ಆರಾಮಾಗಿ. ಸೊ ಹ್ಯಾಪಿ. ಸರ್, ಯೂಶಲಿ ಜನರಿಗೆ ಸೇವೆ ಮಾಡಬೇಕು ಅಂದರೆ ಅಧಿಕಾರದಲ್ಲಿ ಇರಲೇಬೇಕು, ಇರಬಾರ್ದು ಆ ಥರ ಏನಿಲ್ಲ. ಜನರಿಗೆ ಸೇವೆ ಮಾಡಬೇಕು ಅಂದರೆ ನಾವು ಮಾಡ್ಬೋದು. ಸೊ ನೀವೀಗ ಸಕ್ರಿಯವಾಗಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ನೀವು ಭವಿಷ್ಯದ ಪ್ಲ್ಯಾನ್ಸನ್ನು ಹೇಗೆ ಮಾಡ್ಕೊಂಡಿದ್ದೀರಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ? ಇವತ್ತೇನೆಂದರೆ ನಾವು ಯಾವಾಗಲ ಜನರಿಗೆ ಸ್ಪಂದಿಸ್ತೀವಿ, ನಮ್ಗೆ ಜನ ಅಪ್ರೋಚ್ ಮಾಡ್ತಾರೆ. ನಾವು ಜನಗಳಿಗೆ ಸ್ಪಂದಿಸಲಿಲ್ಲ ಅಂದರೆ ಅವ್ರು ಅಪ್ರೋಚ್ ಮಾಡಲ್ಲ. ನಾವೇನಾದರೂ ಸ್ಪಂದಿಸಿದಾಗ ಆ ಕೆಲಸ ಆಗುತ್ತೆ ಬಿಡುತ್ತೆ ಬೇರೆ ವಿಷಯ. ನಾವು ಅಪ್ರೋಚ್ ಮಾಡಿ ಅವ್ರಿಗೆ ಫೋನು ತೆಗೆದು ಅವ್ರ ಹತ್ರ ಕಷ್ಟ ಇನ್ವಾಲ್ವ್ ಆದರೆ ಸೊ ಅವ್ರು ಜನ ಭಾಳ ಇಷ್ಟಪಡ್ತಾರೆ, ಜೊತೆಗೆ ಜನ ನಮ್ಮನ್ನ ಪ್ರೀತಿ ಪಡ್ತಾರೆ. ಆಮೇಲೆ ನಾವೇನು ಮಾಡ್ತೀವಿ ಅದನ್ನ ಅನಿಷ್ಟಾಗಿ ಅವ್ರು ಮಾಡಬೇಕು. ಹಬ್ಬ ಅಂತ ಬಂದಾಗ ಮನೇಲಿ ಮಕ್ಕಳಿದ್ರೇ ಖುಷಿ. ಮಕ್ಕಳು ಓಡಾಡ್ಕೊಂಡಿದ್ರೆ ಅವ್ರು ಆಟ ಆಡ್ತಾ ಇದ್ರೆ ನೋಡೋದೇ ಚೆಂದ. ನಿಮಗೆ ಇಬ್ಬರು ಮುದ್ದಾದ ಅವಳಿ ಮೊಮ್ಮಕ್ಕಳು ಸಿಕ್ಕಿದ್ದಾರೆ. ಸೊ ಇವರಿಬ್ಬರಲ್ಲಿ ನಿಮ್ಗೆ ಯಾರು ಫೇವ್ರೆಟ್ಟು? ನಮಗೆ ಒಟ್ಟಿಗೆ 5 ಜನ ಮೊಮ್ಮಕ್ಕಳು ಮೇಡಮ್. 5 ಜನ ಮೊಮ್ಮಕ್ಕಳು ಗಂಡು ಮಕ್ಕಳೇ. ಸೊ ಏನಂದ್ರೆ ಇವರು ಅವಳಿ ಜವಳಿ ಇರೋದ್ರಿಂದ ಭಾಳ ವಿಶೇಷ. ಇವರು ಏನಂದ್ರೆ ಅವರು ಒಬ್ಬರು ಬಿಟ್ಟು ಒಬ್ರು ಇರಲ್ಲ. ಇವನು ಏನು ಮಾಡ್ತಾನೆ ಅವನು ಅದೇ ಮಾಡಬೇಕು. ಆಮೇಲೆ ನಮಗಿಂತೂ ಜಾಸ್ತಿ ಕಾಟ ಕೊಡೋದು ಅವ್ರ ಅಮ್ಮನಿಗೆ ಅವ್ರ ಅಪ್ಪನಿಗೆ. ಈ ನಮಗೆಲ್ಲ ಕಡಿಮೆ, ನಮ್ಗೆ ಕಾಟ ಕಡಿಮೆ. ಅವ್ರ ಅಮ್ಮನಿಗೆ ಅಪ್ಪ ಅಮ್ಮನಿಗೆ ಭಾಳ ಕಾಟ ಕೊಡ್ತಾರೆ. ಭಾಳ ಎಂಜಾಯ್ ಮಾಡ್ತಾರೆ ಎಲ್ಲರೂ, ಮೈಲಿ ಎಲ್ಲರೂ ಎಂಜಾಯ್ ಮಾಡ್ತಾರೆ, ಚೆನ್ನಾಗಿರ್ತದೆ. ಅಮ್ಮ, ನಿಮಗೆ ಇಬ್ಬರಲ್ಲಿ ಯಾರು ಫೇವ್ರೆಟ್ಟು? ಇಬ್ರು ಫೇವ್ರೆಟ್. ಯಾವ ಗುಣ ಅಂದರೆ ಯೂಶಲಿ ಮಕ್ಕಳು ಆದರೆ ತಾತ ಅಜ್ಜಿ ಗುಣಗಳು ಮೊಮ್ಮಕ್ಕಳಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಇಬ್ಬರಲ್ಲಿ ಯಾವುದಾದ್ರೂ ಗುಣಗಳು ಹೇಳೋದಾದ್ರೆ? ಅವ್ರ ತಾತ ಅಂತಾರ, ಬಟ್ ಅವ್ರ ತಂದೆ ಹೇಳ್ತಾ ಇದ್ರು ನಂತರ ಅಂತ. ಡಾಕ್ಟರ್ ಕೇಳ್ತಾ ಇದ್ರಿ ಇವ್ರನ್ನ, ನೀವು ಯಾರು ಇರ್ಬೇಕು ಇಲ್ಲಿ, ಮಾರ್ಕ್ ಇರ್ಬೇಕು ನೋಡಿ, ಯಾರಿಗೂ ಇದೆ ನೋಡಿ ಅಂತೇಳಿ. ಇವ್ರು ಯಾರಿಗೂ ಇಲ್ಲ ಅಂತಿದ್ರು. ಆಮೇಲೆ ಡಾಕ್ಟ್ರು ನಾನು ಕೇಳಿದಾಗ ಹೇಳಿ, ನನಗೇನು ಲೆಫ್ಟ್ ಸೈಡ್ ಇದೆ ಅವ್ನು ಪೂರ್ತಿ ರೈಟ್ ಸೈಡ್, ಸೇಮ್ ಸ್ಪಾಟಲ್ಲಿ ರೈಟ್ ಸೈಡಲ್ಲಿ ಇದೆ. ಇವನ್ಗೆ ಜೆನೆಟಿಕ್ಸ್ ನಮ್ದಿದೆ ಫ್ಯಾಮಿಲಿದು, ಬಟ್ ಬ್ಲಡ್ ಗ್ರೂಪ್ ಎಲ್ಲ ಅಮೂಲ್ಯ ಅವ್ರಿದೆ. ಇವನ್ಗೆ ಜೆನೆಟಿಕ್ಸ್ ಎಲ್ಲ ಇವ್ರ ಫ್ಯಾಮಿಲಿದಿದೆ, ಬಟ್ ಬ್ಲಡ್ ಗ್ರೂಪ್ ನಂದಿದೆ. ಸೊ ಭಾಳ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಅಂದರೆ ಇಟ್ಸ್ ಅ ಬ್ಯೂಟಿ ಆಫ್ ನೇಚರ್ ಅಂತ. ಅಮ್ಮ, ಈಗ ಮಕ್ಕಳಾದ್ಮೇಲೆ ಇಬ್ಬರು ಅವಳಿ ಜವಳಿ ಮಕ್ಕಳು ಆದರೂ ಈಗ ಅಮೂಲ್ಯ ಅವರು ಮತ್ತೆ ಕಮ್ ಬ್ಯಾಕ್ ಆಗ್ತಿದ್ದಾರೆ. ಅವರು ಔಟ್ಡೋರು ಶೂಟಿಂಗ್ ಅಂತೆಲ್ಲ ಹೋಗ್ತಿರ್ತಾರೆ. ನೀವು ಮನೆಯಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊತೀರಾ? ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಬರ್ತೀನಿ, ಮನೆಯಲ್ಲೆಲ್ಲ ನೋಡ್ಕೊತೀವಿ. ಮೌಲ್ಯ ಇಲ್ಲ ಅಂದರೆ ನೋಡ್ಕೊತೀವಿ.
ಸ್ಕೂಲಿಗೆ ಯಾರು ಜಾಸ್ತಿ ಮಕ್ಕಳನ್ನ ಕರ್ಕೊಂಡು ಹೋಗೋದು? ಅವ್ರು ಜಗದೀಶ ಕರ್ಕೊಂಡು ಹೋಗ್ತಾರೆ, ನಾನು ಕರ್ಕೊಂಡು ಹೋಗ್ತೀನಿ. ಎಲ್ಲ ಯಾರಾದರೂ ಒಬ್ಬರು ಕಂಪನಿ ಮಾಡ್ತೀವಿ. ಯಾರು ಫ್ರೀ ಇರ್ತಾರೆ ಅವರು ನೀವು ಹೋಗಿದ್ದೀರಾ? ನಾನು ಕಡಿಮೆ, ಅವರೇ ಜಾಸ್ತಿ. ಯೂಶಲಿ ಒಬ್ಬರೇ ಹೋಗ್ತೀವಿ, ಇಲ್ಲಾಂದ್ರೆ ಮೊನ್ನೆನೂ ಆ್ಯಕ್ಚುಲಿ ಇಬ್ಬರು ಒಟ್ಟಿಗೆ ಹೋಗಿದ್ವಿ. ಬೆಳಗ್ಗೆನೂ ಹೋಗಿದ್ವಿ, ಮತ್ತೆ ಇದ್ರೆ ಇಬ್ಬರು ಹೋಗ್ತೀವಿ, ಯಾರಾದರೂ ಒಬ್ಬರು ಅಕಂಪನಿ ಮಾಡೇ ಮಾಡ್ತೀವಿ. ನಾನೇನೋ ಊರಲ್ಲಿಲ್ಲ ಅಂದಾಗ ರಾತ್ರಿ ಆದರೆ ಇಬ್ಬರು ಗ್ಯಾಪ್ಸ್ಕೊಳ್ತಾರೆ, ಸ್ಪೆಷಲಿ ಆ ಥರವು ಆದವನು ಪಪ್ಪ ಪಪ್ಪ ಅಂತ. ಇವ್ರೇನೋ ನಾನು ಒಂದ್ಸಲ ಆಚೆ ಹೋಗ್ಬೇಕು ನೋಡ್ಬೇಕು ನನ್ನ ಗ್ಯಾಪ್ಸ್ಕೋತಾರ ಇರೋ ಅಂತ ಆಮೇಲೆ ಯಾವಾಗಲೂ ಹೇಳ್ತಿರ್ತಾರೆ. ಆ್ಯಂಡ್ ಅದೇ ಶೀಘ್ರದಲ್ಲೇ ಅನ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಅವ್ರಿಗೆ ಜಾಸ್ತಿ ಅವೈಲಬಲ್ ಆಗಿಬಿಟ್ಟಿದ್ದೀನಲ್ಲ, ಸೊ ಅಟ್ಲೀಸ್ಟ್ ಒಂದು ಬ್ರೇಕ್ ತಗೊಂಡು ಅವರು ನನ್ನ ಮಿಸ್ ಮಾಡ್ಕೊಳ್ತಾರ ನೋಡಬೇಕು. ಆದವು ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ತಾರೆ, ಆ ಥರ ಮಿಸ್ ಮಾಡ್ಕೊಳ್ತಾರ ನೋಡಬೇಕು. ಈಗ ನೀವು ಹೊರಗಡೆ ಔಟ್ಡೋರ್ ಹೋದಾಗ, ಶೂಟಿಂಗ್ ಹೋದಾಗ ಮಕ್ಕಳಿಗೆ ಹೇಳಬೇಕಲ್ವಾ, ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡಿ ಹೋಗ್ತೀರಾ? ಔಟ್ಡೋರ್ ಆ್ಯಕ್ಚುಲಿ ಹೋಗಿಲ್ಲ. ಇವಾಗ ಸಿನಿಮಾ ಒಪ್ಕೊಂಡಿರೋದೂ ನಾನು ಔಟ್ಡೋರು ಇದು ಮಾಡಿಲ್ಲ, ಅಂದರೆ ಇಲ್ಲೇ ಎಲ್ಲ ಇದೆ ಆಲ್ಮೋಸ್ಟು. ಔಟ್ಡೋರ್ ಹೋಗಿಲ್ಲ. ಬಟ್ ನಾವು ನಮ್ಮವರು ಶೂಟ್ ಮಾತ್ರ ಒಂದು ವಾರಕ್ಕೆ ಒಂದು ದಿವಸ ನೈಟ್ ಆಗ್ತಾಯಿತ್ತು. ಸೊ ಆವಾಗ ಅವ್ರ ತಂದೆ ಮಲಗಿಸ್ತಾಯಿದ್ರು. ನಾನು ಅವರು ಇಲ್ಲ ಅಂತಂದರೆ ನಮ್ಮಮ್ಮ ನನ್ನ ಜೊತೆ ಇರ್ತಾರೆ. ಸೊ ಮಕ್ಕಳನ್ನ ಇವರು ಅಮ್ಮ ಮಲಗಿಸ್ತಾರೆ. ಬಟ್ ಅರ್ಥ ಮಾಡ್ಕೊಳ್ತಾರೆ ಆ್ಯಕ್ಚುಲಿ. ಏನಾದರೂ ಹೇಳಿದ್ರೆ ಈ ಥರ ಇದೆಯಪ್ಪ, ಈ ಥರ ಹೋಗ್ತಾ ಇದೀವಿ ಮಾಡ್ತಾ ಇದೀವಿ ಅಂತ. ಆ್ಯಂಡ್ ಹಿಂದಿನ ದಿವಸದಿಂದನೇ ನಾನು ಸ್ವಲ್ಪ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಸುಳ್ಳನ್ನೋದ್ರಿಂದ ನಾನು ಹೇಳಿಲ್ಲ. ನೋಡು ಅಮ್ಮ ಇಲ್ಲೇ ಹೋಗ್ತಾರೆ, ನಾನು ವೀಡಿಯೋ ಕಾಲ್ ಮಾಡ್ತೀನಿ, ಅಮ್ಮ ಇಲ್ಲೇ ಇರ್ತಾರೆ. ಆ್ಯಂಡ್ ಅವರು ಏನಾದ್ರು ಶೂಟಿಗೆ ಬರ್ಬೇಕಂತಂದ್ರೂ ಆ ವ್ಯವಸ್ಥೆನೂ ಇದೆ. ಇಮಿಡಿಯೇಟ್ ಸ್ಕೂಲಿಂದ ಅವ್ರು ಕೇಳ್ತೀನಿ, ಅವ್ರ ಪ್ರಿಫರೆನ್ಸ್ ಏನಾದ್ರು ಶೂಟಿಗೆ ಬರ್ಬೇಕಂದ್ರೆ ಶೂಟಿಗೆ ಬರ್ತಾರೆ, ಅಲ್ಲೂ ಇರ್ತಾರೆ. ಅಲ್ಲೂ ಎಲ್ಲರೂ ಆಟ ಆಡಿಸ್ತಾರೆ, ಸೆಟ್ಟಿಂದ ಬುಗುರಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಸೊ ಅಲ್ಲೂ ಎಲ್ಲ ನೋಡ್ಕೊಳ್ತಾರೆ ಹಾಗೆ. ಗಂಡ ಹೆಂಡತಿ ಅಂದಮೇಲೆ ಒಂದಿಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಹೀಗಾಗಿ ಇಬ್ಬರು ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಯಾರಿಗೆ ಯಾರ ಬಗ್ಗೆ ಹೆಚ್ಚಾಗಿ ಗೊತ್ತು ಅನ್ನೋದನ್ನು ಒಂದು ಚಿಕ್ಕ ಸೆಗ್ಮೆಂಟ್ ಮಾಡೋಣ. ಈಗ ಮೊದಲನೇ ಕ್ವೆಶನ್ನು, ನಿಮ್ಮ ಹೆಸರನ್ನು, ಅಮೂಲ್ಯ ಅವ್ರ ಹೆಸರನ್ನು ಜಗದೀಶ್ ಅವರು ಏನಂತ ಸೇವ್ ಮಾಡ್ಕೊಂಡಿದ್ದಾರೆ? ಎಜೆ ಅಂತ ಅಮೂಲ್ಯ ಜಗದೀಶ್. ನೀವು? ನಾನು ಜಗದೀಶ್ ಆರ್ ಚಂದ್ರ. ಅವ್ರು ನನ್ನ ಫೋನಲ್ಲಿ ಏನು ಸೇವ್ ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಅವ್ರು ನನ್ನ ಮೇಲೆ ಎಷ್ಟು ಅಂದರೆ ಆ ಮೋಡ್ ಹೆಂಗಿದೆ ಅಂತ, ಆಂಗ್ರಿ ಮೋಡ, ಹ್ಯಾಪಿ ಮೋಡ, ಅಂದ್ರೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದು ಅವರು, ನಾನಲ್ಲ. ನಾನು ಒಂದು ನಾನು ಅವಾಗಿಂದನೂ ಜಗದೀಶ್ ಆರ್ ಚಂದ್ರ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀನಿ. ಪತಿದೇವ ಈ ಥರ ಎಲ್ಲ ಏನಿಲ್ಲ, ಆ ಥರ ಡ್ರಾಮ್ಯಾಟಿಕ್ ಇಬ್ರು ಇಲ್ಲ ಆ್ಯಕ್ಚುಲಿ. ಇದು ಅಮೂಲ್ಯ ಅವರಿಗೆ ತುಂಬ ಕೋಪ ಬಂದಾಗ ಬೈಯೋ ಬೈಗುಳ ಏನು? ಆಕ್ಚುಲಿ ಬೈಗಳಕ್ಕಿಂತ ವಾಯ್ಸೇ ಫಸ್ಟ್ ಕಿವಿಗೆ ಹೋಗ್ಬಿಟ್ಟಿರುತ್ತಲ್ಲ ಒಳಗಡೆ, ಆ ಬೈಗುಳ ಗೊತ್ತಾಗಲ್ಲ ನಮಗೆ. ಸಖತ್ ಶಾರ್ಪ್ ವಾಯ್ಸ್ ಇದೆ ಅವ್ರಿಗೆ. ಸೊ ಕೋಪ ಬಂದಾಗ, ಬಟ್ ಕೋಪ ಬರೋದು ವೆರಿ ರೇರ್. ಇರಿಟೇಟ್ ಆಗ್ತಾರೆ ಬೇಗ. ಯಾವ ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು ಯೂಶಲಿ? ಕೋಪ ಮಾಡ್ಕೊಂಡ್ರೆ ಅನ್ಕೊಂಡಿದ್ದು ಆ ಟೈಮ್ಗೆ ಆಗ್ತಾ ಇಲ್ಲ ಅಂದಾಗ, ಸ್ಪೆಷಲಿ ಮಕ್ಳು ಬಂದ್ಮೇಲಂತೂ ಅವ್ರಿಗೆ ಏನಾದ್ರೆ, ಈಗ ನನಗೆ ಒಂದೊಂದ್ಸಲ ಅವ್ರು ಬಿಟ್ಟೋದಾಗ, ಶೂಟಿಗೆಲ್ಲ ಹೋದಾಗ ನನಗೊಂದು ಹಾಫ್ ಡೇ ನೋಡ್ಕೊಂಡಾಗಲೇ ನನಗೆ ಇರಿಟೇಟ್ ಆಗಿಬಿಟ್ಟಿರುತ್ತೆ. ನಾನು ಏನಾಗುತ್ತೆ, ಎಲ್ಲಿದೆಯಮ್ಮ ನೋಡು ನಿನ್ನ ಮಗ ಮಾತು ಕೇಳ್ತಾ ಇಲ್ಲ ಅಂತಲ್ಲ. ಸೊ ನನಗೆ ಅವಾಗ ಅರ್ಥ ಆಗುತ್ತೆ, ಸೊ ಇವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತೇಳಿ. ಸೊ ಆ ಒಂದು ಸ್ಟ್ರೆಸ್ಸಲ್ಲಿ ಅವ್ರಿಗೆ ಜಾಸ್ತಿ ಇಂಪ್ರೆಷನ್. ಪ್ರೀತಿಯಿಂದ ಏನಂತ ಕರೀತಾರೆ ಅಮೂಲ್ಯ ಅವರು ನಿಮ್ಮನ್ನ? ನೀವು ಅವ್ರನ್ನ ಏನಂತ ಪ್ರೀತಿಯಿಂದ ಕರೀತಾರೆ, ನೀವು ಅವ್ರನ್ನ ಪ್ರೀತಿಯಿಂದ ಕರೆಯೋದು? ನಾನು ಮೌಲ್ಯ ಅಂತಾನೆ ಕರೆಯೋದು. ನನ್ನ ಒರಿಜಿನಲ್ ನೇಮ್ ಜಗ್ಗಿ ಅಂತ. ಅವ್ರ ಮನೇಲೆಲ್ಲ ಏನು ಅಂತ ಕರಿತೀವಿ ಅದನ್ನೇ ಕರಿತೀವಿ. ಯೂಶಲಿ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಏನಾದರೂ ಶಾಪಿಂಗ್ ಹೋಗಬೇಕು ಅಂದರೆ, ಏನಾದರೂ ತೊಗೋಬೇಕು ಅಂದರೆ ಗಂಡನ್ನ ಪುಸ್ಲಾಯಿಸೋದೇ ಒಂದು ಟಾಸ್ಕ್ ಆಗಿರುತ್ತೆ. ನಿಮಗೆ ಆ ಥರದ ಸಿಚುವೇಶನ್ ಏನಾದರೂ ಬಂದಿದೆಯಾ? ನೀವು ಒಂದು ವೇಳೆ ಶಾಪಿಂಗ್ ಹೋಗಬೇಕು ಅಂದರೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ? ಕನ್ವಿನ್ಸ್ ಏನಿಲ್ಲ, ನಾನು ಹೋಗೋದೇ ರೇರು. ಅದರಲ್ಲಿ ಅವರೇ ಪಾಪ ಕೇಳ್ತಾ ಇರ್ತಾರೆ ಕಾಸಿನಾರು ಕೊಡ್ಲಾ ಅಂತ. ಮುಂಚೆ ಅಂದರೆ 8 years ಆಲ್ಮೋಸ್ಟ್ ನಾನು ವರ್ಕ್ ಮಾಡ್ತಿರ್ಲಿಲ್ಲ ಅಲ್ವಾ. ಸೊ ಅವಾಗ ಕೇಳ್ತಾ ಇದ್ರು ಅವರೇನೆ, ಕಾಸು ಏನಾದ್ರು ಬೇಕಾ ಅಂತ. ಬಟ್ ನನಗೆ ಫಸ್ಟಿಂದನೂ ಅದೇನೋ, ನನಗೆ ನಮ್ಮ ತಂದೆ ಹೋದ್ಮೇಲೆ ಐ ಹ್ಯಾವ್, ನಾನು ನಮ್ಮ ತಂದೆಗೆ ಅಷ್ಟು ಈಸಿಯಾಗಿ ಕಾಸು ಕೊಡಿ ಅಂತ ಕೇಳ್ತಾ ಇದ್ದೆ. ಅದು ಬಿಟ್ಟರೆ ನನಗೆ ಯಾರನ್ನೂ ಆ ಥರ ಕೇಳಬೇಕು ಅಂತಲೇ ಅಂದರೆ ಅಷ್ಟು ಫ್ರೀ ಅನಿಸಲ್ಲ. ಅವ್ರ ಪಾಪ ಫ್ರೀನೆಸ್ ಕೊಡ್ತಾರೆ, ಬಟ್ ನಾನು ನನ್ನಿಂದ ಅದು ಸಮಸ್ಯೆ ಇರೋದು. ನನಗೆ ಹಂಗೆ ಕೇಳೋಕ್ಕಾಗಲ್ಲ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ತೀವಿ ಅನ್ನೋದು ಬಿಟ್ಟರೆ, ಅವ್ರಿಗೆ ಏನಾದರೂ ಬೇಕು ಮಾಡಬೇಕು ಅನ್ನೋದು ನಾನು ಹೇಳಿದಾಗ, ಇನ್ಸಿಸ್ಟ್ ಮಾಡಿದಾಗ, ಅಥವಾ ಏನೋ ಸ್ಪೆಷಲ್ ಲೊಕೇಶನ್ ಇದ್ದಾಗ ಅವ್ರು ಎಕ್ಸೆಪ್ಟ್ ಮಾಡ್ತಾರೆ. ಬಟ್ ಅವ್ರದ್ದು ಇನ್ನೊಂದು ಏನು ಸಮಸ್ಯೆ ಅಂತಂದರೆ,
ನಾನು ಯೂಶಲಿ ಮನೇಲಿ ಯಾವುದಂದ್ರೆ ಅದು ಬಟ್ಟೆ ನಿನ್ನ ಕೈ ಮುಗಿತೀನಿ, ನಾನೇ ಬಟ್ಟೆ ಕೊಡಿಸ್ತೀನಿ, ದಯವಿಟ್ಟು ನೀಟಾಗಿರೋ ಬಟ್ಟೆ ಹಾಕು. ಅವ್ರಿಗೆ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಹಂಗೆಲ್ಲ. ನಾನು ಒಂದ್ಸತಿ ಯಾಕೆ ಆಗಬೇಕು ಅಂತಂದ್ರೆ ಅವರು ನಾರ್ಮಲ್ ಆಗೇ ಜೀವನ ಮಾಡ್ತಿದ್ದಾರೆ, ಬಟ್ ಆಚೆ ಪ್ರಪಂಚಕ್ಕೆ ಶೀಸ್ ಅ ಸೆಲೆಬ್ರಿಟಿ. ಸೊ ಪೀಪಲ್ ಲುಕ್ ಅಪ್ ಟು ಹರ್. ನಾನಿಲ್ಲಿ ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾನು ತುಂಬ ಸಿಂಪಲ್ಲಾಗೇ ಸೆಲೆಕ್ಟ್ ಮಾಡ್ತೀನಿ. ಅದು ಅವರಿಗೆ ಸ್ವಲ್ಪ ಏನು ರಿಪೀಟ್ ಹೊಡಿತಾನೆ ಇರ್ತೀನಿ. ಇವತ್ತು ಆ ಬಟ್ಟೆ ಹಾಕೊಂಡಿದ್ರೆ ಸಾಯಂಕಾಲ ಹೋಗೋ ಫಂಕ್ಷನ್ಗೂ ಅದೇ ಬಟ್ಟೆ ಹಾಕೊಂಡಿರ್ತೀನಿ, ತಿರ್ಗಾ ಬೆಳಗ್ಗೆ ಹೋಗೋ ಫಂಕ್ಷನ್ಗೂ ಅದೇ ಬಟ್ಟೆ ಹಾಕೊಂಡು ಮೂಲೆ ಬಟ್ಟೆ ನೋಡಿ ನನಗೆ ಸಾಕಾಗೋಯ್ತು ಅಂತಂತಾರೆ. ನಾನೇ ಕಾಸು ಕೊಟ್ಬಿಡ್ತೀನಿ, ಪ್ಲೀಸ್ ಹೋಗಿ ತಗೋ, ಈ ಬಟ್ಟೆ ಮಾತ್ರ ನೋಡೋಕ್ಕಾಗ್ತಾ ಇಲ್ಲ ನನಗೆ ಅಂತ. ನಿಮ್ಮಿಬ್ಬರಿಗೆ ಫೇವ್ರೆಟ್ ಪ್ಲೇಸ್ ಯಾವುದು? ಇಂಥ ಜಾಗಕ್ಕೆ ಹೋದರೆ ನನಗೆ ಖುಷಿ ಆಗುತ್ತೆ ಅನ್ನೋಂಥ ಪ್ಲೇಸ್ ಇದೆ? ನನಗೆ ನೇಚರು, ಅವ್ರಿಗೆ ಐಸ್ ಸ್ನೋ, ಅವ್ರಿಗೆ ಸ್ನೋ ಇರಬೇಕು. ನನಗೆ ನೇಚರ್. ನವೆಂಬರು ಡಿಸೆಂಬರ್ ಆಗ್ತಿದ್ದಂಗೆ ನನಗೆ ಒಂಥರ ಒದ್ದಾಟ ಆಗ್ತಾ ಇರ್ತೀನಿ, ನಾನು ಸ್ನೋಗೆ ಹೋಗ್ಬೇಕಂತ. ಅದು ಎಷ್ಟೋ ವರ್ಷ ಆದಮೇಲೆ ಈ ಇಯರ್ ಮಾರ್ಚಲ್ಲೇನೋ ಹೋಗಿ ಬಂದೆ. ಸೊ ಈ ಡಿಸೆಂಬರ್ ಬಂದಿದ ತಕ್ಷಣ ನಾನು ಇನ್ನು ಯಾವ ಟ್ರಿಪ್ಪು ಪ್ಲ್ಯಾನ್ ಮಾಡಲ್ಲ. ಕಾಶ್ಮೀರ್ಗೆ ಹೋಗೋಣ, ಸ್ನೋ ಇರೋ ಕಡೆ ಹೋಗೋಣ ಅಂತ ಇರ್ತೀನಿ. ಬಟ್ ಅವರು ಕಮ್ಮಿ ಬರಲ್ಲ. ನಾನು ಗ್ರೀನ್ರಿ ಇರೋಕೆ ಪ್ರಿಫರ್ ಮಾಡ್ತೀನಿ. ಸೊ ಯೂಶಲಿ ಅಮ್ಮನ ಮಗ ಯಾರು, ಅಪ್ಪನ ಮಗ ಯಾರು? ಆ್ಯಕ್ಚುಲಿ ಏನಂತಂದರೆ ನಮಗದು ಬೆಳೆಯುವಾಗ ಫೀಲ್ ಆಗ್ತಿತ್ತು. ಕೆಲವ್ರು ಬಂದಾಗ ಪಾಸಿಟಿವ್ ಆಗಿ ಮಾತಾಡ್ತಿದ್ರು, ಕೆಲವ್ರು ಬಂದಾಗ ನೆಗೆಟಿವ್ ಆಗಿ ಮಾತಾಡೋದು. ಅದನ್ನು ನಾವು ನನಗೂ ತಮ್ಮ ಇದ್ದಾರಲ್ವ, ಸೊ ನಾವು ಅದನ್ನು ಒಳ್ಳೆ ರೀತಿಲಿ ತೊಗೊಂಡಾಗ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಲ್ಲ. ಸೊ ಹೇಳೋಕ್ಕಾಗಲ್ಲ, ಮಕ್ಕಳು ಬೆಳೀತಾ ಅವರಿಬ್ಬರಿಗೆ ಒಬ್ಬರ ಬಗ್ಗೆನೇ ಪಾಸಿಟಿವ್ ಯಾರಾದರೂ ಹೇಳಿದ್ರೆ ಇನ್ನೊಬ್ರಿಗೆ ಮೇ ಬಿ ನೆಗೆಟಿವ್ ಬೆಳೀತಾ ಹೋಗ್ಬೋದು ಒಳಗೆ ಅಂತೇಳಿ. ಸೊ ನಾವಿಬ್ಬರು ಒಂದು ಮೈಂಡ್ ಸೆಟ್ ಇದೆ. ಬಟ್ ಲಕ್ಕಿಲಿ ಏನಂತಂದರೆ ನಮ್ಮಿಬ್ರಿಗೂ ಇಬ್ಬರು ಇಷ್ಟ ಆಗ್ತಾರೆ. ಅವರು ಕೂಡ ಇಬ್ಬರು ಸ್ವಲ್ಪ ಎಲ್ಲೋ ಒಂದು ಕಡೆ ಅಂತ ಬಂದಾಗ, ಪಾರ್ಶಿಯಲಿ ಅಂತ ಬಂದಾಗ ಅಥವ್ರು ನನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ, ಅದು ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ಅದೇ ಆಗಲೇ ಅಮೂಲ್ಯ ಅವ್ರು ಮಾತಾಡ್ಬೇಕಾದ್ರೆ ನಮ್ಮ ನಾನು ಅಂತ ಹೇಳ್ತಾ ಇದ್ರು, ಅದು ಮರ್ತು ಬಿಡ್ತಾನೆ ಇನ್ನೊಂದು ಸ್ವಲ್ಪ ದಿನ ಅಂತ. ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ನಿಮ್ಮ ಜೊತೆ. ಕೋಪ ಆಟ ಇದ್ದಾಗ ಫಸ್ಟ್ ಅವ್ರ ಅಪ್ಪ ಇರ್ಬೋದು, ಬಟ್ ಸೆಕೆಂಡ್ ನಾನೇ. ಇಬ್ರು ಅಮ್ಮನೇ ಫಸ್ಟ್ ಎಲ್ಲರಿಗೂ. ಬಟ್ ಅವನಿಗೆ ಆದವಾಗ ಫಸ್ಟ್ ನಾನು ಇರ್ಬೋದು, ಬಟ್ ಸೆಕೆಂಡ್ ಇಸ್ ಅಪ್ಪ ಅವನಿಗೆ. ಇಬ್ರಿಗೂ ಒಬ್ಬೊಬ್ರು ಇದ್ದಾರೆ. ಈಗ ಅಮೂಲ್ಯ ಅವರು ತುಂಬಾ ಇಷ್ಟಪಟ್ಟು ತಿನ್ನೋ ಐಸ್ ಕ್ರೀಮ್ ಫ್ಲೇವರ್ ಯಾವುದು? ಆ್ಯಕ್ಚುಲಿ ಅವ್ರಿಗೆ ಹೇಳ ನನ್ನ ಮಕ್ಕಳು ತಿಂದು ಬಿಟ್ಟಿರೋದನ್ನೇ ಜಾಸ್ತಿ ತಿನ್ನೋದು. ಅಲ್ಲ, ಅವ್ರು ವೇಸ್ಟ್ ಮಾಡ್ತಾರೆ, ಅವರು ತಿಂತಾರೆ. ಮ್ಯಾಂಗೋ ಪ್ರಿಫರಬ್ಲಿ ಮ್ಯಾಂಗೋ. ಅದಕ್ಕೆ ಅಂತಾನೆ ಡ್ರೈವ್ ಹೋಗ್ತೀವಿ ನಾವು. ಹೋಗಿ ಸೀಸನ್ ಇದ್ದಾಗ ತಿನ್ಕೊಂಡು ಬರ್ತೀವಿ. ಲೇಟ್ ನೈಟ್ ಹೋಗಿ ಐಸ್ ಕ್ರೀಮ್ ತಿಂದಿರೋದು. ಲೇಟ್ ನೈಟ್ ಮೂವೀಸ್ ಮಾಡ್ತೀವಿ. ಲೇಟ್ ನೈಟ್ ನಮ್ದೆಲ್ಲ ಲೇಟ್ ನೈಟ್. ಸೊ ಮಕ್ಕಳನ್ನೆಲ್ಲ ಮಲಗಿಸಿ ಎಲ್ಲ ಕೆಲಸ ಮುಗಿದ್ಮೇಲೆ ಯೂಶಲಿ ಜಾಸ್ತಿ ನಾವು ಹೋಗೋದು ಪಿಕ್ಚರ್ ಆಗಿರ್ಬೋದು, ಎಲ್ಲ ಪಿಕ್ಚರ್ಗೂ ಹೋಗ್ತೀವಿ. ಇಲ್ಲ ಅಂದ್ರೂ ಮಕ್ಳ ಜೊತೆ ಒಂದು ಡ್ರೈವ್ ಇದ್ದೇ ಇರುತ್ತೆ. ಅಂಡ್ ಅವರು ಕೇಳ್ತಾರೆ, ಪಾಪ ಹೋಗೋಣ, ಡ್ರೈವ್ ಹೋಗೋಣ ಅಂತಂತಾರೆ. ಸೊ ದಟ್ ವಿ ಆಲ್ ಫೋರ್ ಟು ವೀಕ್ಲಿ ಒಂದು ಟ್ವೈಸ್ ಇಲ್ಲ ಥ್ರೈಸೇ ಆಗುತ್ತೆ. ವಿ ಹ್ಯಾವ್ ಇನ್ ಮೈಂಡ್ ಒಂದು 5-6 ಇಯರ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಹೌದು. ಸೊ ಆ ಬಾಂಡಿಂಗ್ ಬರೋದೇ ಈ ಟೈಮಲ್ಲಿ. ಸೊ ಆ ಅಮೂಲ್ಯರಾಗಲೇ ಹೇಳ್ದಂಗೆ ಒಂದೊಂದ್ಸಲ ನಾವಿಬ್ಬರೇ ಟ್ರೈ ಮಾಡ್ಕೊಂಡು ಹೋಗ್ತೀವಿ. ಡ್ರೈವರ್ ಇದ್ರೂ ನಾವು ಬೇಡಪ್ಪ ನಾವೇ ಹೋಗ್ತೀವಿ ಮಾತಾಡಿಕೊಂಡು. ಆ್ಯಂಡ್ ಮಕ್ಳನ್ನ ಆಟ ಆಡಿಸ್ಕೊಂಡೆಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆಮೇಲೆ ನಾನೇನಂದರೆ ನಮ್ಮ ತಂದೆ ನಂಗೆ ಫ್ರೆಂಡ್ಲಿ ಇರಲಿಲ್ಲ ಅವಾಗಿಂದನೂ. ಏನೋ ಗೊತ್ತಿಲ್ಲ ನನಗೆ, ನನ್ನ ತಮ್ಮಗೆ ನನ್ನ ತಂದೆ ಕಂಡ್ರೆ ಭಯ. ನಾನು ಮಕ್ಳ ಜೊತೆ ಫ್ರೆಂಡ್ಲಿ ಆಗಿರಬೇಕು ಅಂತ ಅದು ಡೆವಲಪ್ ಮಾಡೋಕೆ ಓವರ್ ಫ್ರೆಂಡ್ಲಿ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ. ಅವನು ರೆಸ್ಪೆಕ್ಟೇ ಕೊಡಲ್ಲ ಅದು. ಸೊ ಬಟ್ ಇಟ್ಸ್ ಗುಡ್ ಲೈಫ್, ಗುಡ್ ಫೇಸ್. ಮಕ್ಕಳು ಏನಂತ ಅಂದರೆ ಅಪ್ಪ ಅಮ್ಮ ಬಿಟ್ಟು ಪ್ರೀತಿಯಿಂದ ಏನು ಕರೀತಾರೆ ನಿಮ್ಮಿಬ್ಬರನ್ನ? ಅವ್ರ ಫ್ರೆಂಡು ಯಾಕೆ ಅಂತಾರೆ. ಆಮೇಲೆ ಏನೋ ಮಾತಾಡ್ತಾರೆ. ಒಂದ್ಸಲ ನಾನೆಲ್ಲ ಆಚೆ ಹೋದಾಗ ಅಮೂಲ್ಯ ಅವ್ರ ಫೋನಿಂದ 20 ಫೋನ್ ಬರುತ್ತೆ ಅವ್ನಿಗೆ. ಅವ್ನು ಮಾಡ್ತಾನೆ ನನಗೆ, ಅದೇ ಎಲ್ಲಿದ್ಯಾ, ಫೋನ್ ಇತ್ತು, ನೀನು ಯಾಕೆ ಫೋನ್ ಇತ್ತಲ್ಲ ಅಂತ. ಅಮೂಲ್ಯ ಅವ್ರಿಗಿಂತ ಜಾಸ್ತಿ ಕ್ವಶನ್ ಮಾಡ್ತಾನೆ. ವಿಡಿಯೋ ಕಾಲೇ ಮಾಡ್ಬಿಡ್ತಾನೆ ಡೈರೆಕ್ಟಾಗಿ ಅವನು. ಆ ಥರ ನೀವು ಚೆಲುವಿನ ಚಿತ್ತಾರ ನೋಡಿದಾಗ ಆಗಿನ ಪ್ರಾಬಬ್ಲಿ ಅಮೂಲ್ಯ ಅವರು ಪರಿಚಯ ಇರಲಿಲ್ಲ ಅನ್ಸುತ್ತೆ. ಆ ಸಿನಿಮಾ ನೋಡಿದಾಗ ಏನು ಅನಿಸಿತ್ತು ನಿಮಗೆ? ನನ್ಗೆ ಅಮೂಲ್ಯ ಅವ್ರ ಪರಿಚಯ ಇರಲಿಲ್ಲ, ಗಣೇಶ್ ಅವ್ರ ಪರಿಚಯ ಇರಲಿಲ್ಲ. ಸೊ ಗೊತ್ತಿರಲಿಲ್ಲಲ್ಲ ಹಿಂಗೆಲ್ಲ ಮುಂದಿನ ದಿನಗಳಲ್ಲಿ ನಾವು ಈ ಥರ ಎಲ್ಲ ಕ್ಲೋಸ್ ಆಗ್ತೀವಿ ಅಂತೇಳಿ. ಅದು ಸಿನಿಮಾದವ್ರು ನೋಡಿದ್ರೆ ತುಂಬ ಚೆನ್ನಾಗಿದೆ ಸಿನಿಮಾ. ಕೆಲವು ಇದು ನಾನು ಹೇಳ್ದಂಗೆ ಒಂದಷ್ಟು ಕನೆಕ್ಷನ್ಸ್ ಆಗ್ತಾವೆ ಸಿನಿಮಾಗಳಲ್ಲಿ ನೋಡಿದಾಗ ಚೆನ್ನಾಗಿದೆ. ಆ್ಯಂಡ್ ಅದು ಟ್ರೆಂಡ್ ಆಗಿಬಿಟ್ಟಿತ್ತು ಅವಾಗ. ಜಗದೀಶ್ ಅವ್ರ SSLC ಮಾರ್ಕ್ಸ್ ಏನಾದರೂ ಗೊತ್ತಾ ನಿಮಗೆ?
ಮಾರ್ಕ್ಸ್ ಕಾರ್ಡ್ ಒಂದ್ಸತಿ ಕ್ಲೀನ್ ಮಾಡ್ಬೇಕಾದ್ರೆ ನೋಡಿದ್ದೆ, ಈಗ ಹೇಳ್ಬೋದಾ ಎಷ್ಟಿತ್ತು? ಗೊತ್ತಿಲ್ಲ ಬಟ್ ಚೆನ್ನಾಗೇ ತೆಗ್ದಿದ್ರು ಅನ್ಸುತ್ತೆ. ನಾನು ಎಲ್ಲದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೆ. ಹಿಂದಿನ ಮಾತ್ರ 37 ಬಂದಿತ್ತು, ಬಟ್ ಅದರ್ವೈಸ್ ಮ್ಯಾಥ್ಸ್ ಸೈನ್ಸ್ ಅದರಲ್ಲ 85 88. ಅವರು ಇದು ಫಸ್ಟ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡಿಂದನೂ ಎಲ್ಲ ಎ ಗ್ರೇಡು ಆ ಥರನೇ A+ ಆ ಥರ ಇತ್ತು. ಅಮೂಲ್ಯ ಅವ್ರದ್ದು SSLC ಮಾರ್ಕ್ಸ್ ಅದವ್ರು ನೋಡೇ ಇಲ್ಲ. ಅಂದ್ರೆ ಅಮೂಲ್ಯ ಅವ್ರದ್ದು ಅದೆಲ್ಲ ನಮ್ಮನೇಲಿ ಇರುತ್ತಲ್ಲ. ಇರುತ್ತಲ್ವಾ. ಅಮೂಲ್ಯ ಅವ್ರು ಆಕ್ಟ್ ಮಾಡಿದ್ದು ಮುಗುಳನಗೆ ಸಿನಿಮಾದಲ್ಲಿ ಅಮೂಲ್ಯ ಅವ್ರ ಕ್ಯಾರೆಕ್ಟರ್ ನೇಮ್ ಏನು? ಅಮೂಲ್ಯ ಅವ್ರಿಗೆ ಗೊತ್ತಾ ಫಸ್ಟ್ ಕೇಳಿ ನೀವು, ಆಮೇಲೆ ಅಮೂಲ್ಯನೇ ಅನ್ಸುತ್ತೆ ಇಲ್ವಾ? ಅದು ನಮ್ಮ ಮದುವೆ ಟೈಮಲ್ಲಿ ಅಂದ್ರೆ ಗೆಸ್ಟ್ ಅಪಿಯರೆನ್ಸ್. ಗಜಕೇಸರಿಯಲ್ಲಿ ನೀವು ಹೇಳಲೇಬೇಕು. ಅಗ್ರಬುಡ್ಡಿ ಅಂತ ಒಂದು ಹಾಡಲ್ಲಿ ಫೇಮಸ್ ಆಗಿದ್ರು ಅವರು. ಸಾಂಗ್ ಇದೆ ಹೆಸರಲ್ಲೇ, ಮೀರಾ. ನಾನು ಇದ್ರಲ್ಲಿ ವೀಕ್ ಇದ್ದೀನಿ ಬಿಡಿ. ಸಿನಿಮಾ ಇದರಲ್ಲಿ ಲಿರಿಕ್ಸ್ ಇರ್ಬೋದು ಮತ್ತು ಟೈಟಲ್ಸ್ ಇರ್ಬೋದು, ಹೆಸರಲ್ಲ ಅದರಲ್ಲ ಪೂರ್. ಗಜಕೇಸರಿ ನೋಡಿದಾಗಂತೂ ಒಂದು ಕಮೆಂಟ್ ಮಾಡಿದ್ದೆ, ಅದು ನನ್ನ ಫ್ರೆಂಡ್ ಹಾಕೊಟ್ಬಿಟ್ಟ ಮದುವೆ ಆದಮೇಲೆ. ಫಿಲಮ್ ನೋಡ್ಕೊಂಡು ಬಂದ್ವಿ. ನಾನು ಹೇಳಿದೆ ಎಲ್ಲ ಓಕೆ, ಹೀರೋಯಿನ್ ಸ್ವಲ್ಪ ಕುಳ್ಳಿ ಆದ್ರು ಅನ್ಸುತ್ತೆ. ಇಲ್ಲ ಹೀರೋಯಿನ್ ಬೇರೆಯವ್ರು ಇದ್ದಿದ್ರೆ ಇನ್ನೊಂದು ಚೆನ್ನಾಗಿರ್ತಿತ್ತು ಅಂತ ಏನೋ ಅಂದೆ ನಾನು. ಆ ಥರ ಅಮೂಲ್ಯ ಅವ್ರ ಕ್ರೇಜ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಅಂದರೆ ಫಂಕ್ಷನ್ಗೆ ನಾವು ಇವಾಗ ಗಣೇಶ್ ಸರ್ಗೆ ಎಷ್ಟಾಗಿದ್ರು, ಗಣೇಶ್ ಸರ್ ನೋಡಿ ಜನ ಖುಷಿ ಪಡೋರು ಇರ್ತಾರೆ. ಅಮೂಲ್ಯ ಅವರು ಬರ್ತಾ ಇದ್ದಾರೆ ಅಂದರು. ಓಕೆ, ಅಮೂಲ್ಯ ಅವ್ರು ಬರೋದ್ರಿಂದ ಏನು ವ್ಯತ್ಯಾಸ ಆಗುತ್ತಾ ಅನ್ನೋ ಥರ ನಾನು. ಅಂದರೆ ಏನಾಗಿದೆ ಅಂದರೆ ಅದು ನಾನು ಏನೇನು ಹೇಳಿದ್ದೆ ಅದೆಲ್ಲ ಮದುವೆ ಮೇಲೆ ಹಾಕ್ಕೊಟ್ಬಿಟ್ರು ಎಲ್ಲರೂ. ನನ್ನ ರಾಜಕೀಯವಾಗಿ ನಾನು ಪ್ರವಾಸ ಮಾಡಬೇಕಾದ್ರೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಹೋದ್ರು. ಇವಾಗಲೂ ಗಾಡಿಗಳ ಮೇಲೆ ಅವ್ರ ಫೋಟೋ ಇದೆ. ಆಮೇಲೆ ಇವಾಗಲೂ ಜನ ಐಸು ಅಂತ ನನ್ನ ನೋಡ್ಬಿಟ್ಟು ಐಸು ಅಂತ ಕೂಗ್ತಾರೆ. ಆ್ಯಂಡ್ ಭಾಳ ಖುಷಿ ಆಗುತ್ತೆ. ಅಂದರೆ ಅದರ ಇನಿಷಿಯಲ್ ಸ್ಟೇಜಸಲ್ಲಿ ಗೊತ್ತಿಲ್ದಿರ ನಾನು ಒಂದು ಕಮೆಂಟ್ ಮಾಡಿರೋದಷ್ಟೇ. ಬಟ್ ನಿಮ್ಮ ವಾಹಿನಿ ಮುಖಾಂತರ ಅಪೋಲಜೀಸ್ ಕೇಳ್ಬಿಡ್ತೀನಿ ನಾನು. ಸೊ ಐ ಆಮ್ ಪ್ರೌಡ್ ಆಫ್ ಅವರ್ ಅಚೀವ್ಮೆಂಟ್ಸ್. ಈಗ ಅಮೂಲ್ಯ ಅವರು ಆಫ್ಟರ್ 8 years ಒಂದು ಲಾಂಗ್ ಬ್ರೇಕ್ ಆದಮೇಲೆ ಮತ್ತೆ ಒಂದು ಪೀಕಬೋ ಅನ್ನೋ ಸಿನಿಮಾ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀರಾ. ಸ್ಕ್ರಿಪ್ಟ್ಗೋಸ್ಕರ ಎಷ್ಟು ವರ್ಷ ವೇಟ್ ಮಾಡಿದ್ರಾ ಅಥವಾ ಹೇಗೆ ಅಂತ? ಐ ವಾಸ್ ಆಲ್ವೇಸ್ ಓಪನ್ ಫಾರ್ ಒನ್ ಸ್ಕ್ರಿಪ್ಟ್. ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ ಅನ್ನೋದು ಮೈಂಡ್ ಸೆಟ್ ಇತ್ತು. ಹಾಗೆ ಒಳ್ಳೆ ಸ್ಕ್ರಿಪ್ಟ್ ಅದು ಬಂದಾಗ ಓಕೆ. ಇವಾಗ ಮಕ್ಕಳು ಎಲ್ಲ 3.5 years ಆಗ್ತಾ ಇದ್ದಾರೆ. ಅವರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಅವರು ಸ್ವಲ್ಪ ಆಕ್ಯುಪೈ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಆ ಒಂದು 2 years ಮಾತ್ರ 2 hours ಅಷ್ಟೇ ನಾನು ಬಂದುಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತಲ್ಲ. ಸೊ ಆ 2 hours ಇನ್ನೊಬ್ರು ಯಾರು ಮೇಂಟೈನ್ ಮಾಡಿದ್ರೆ ಅಲ್ಲಿ ಬಿ ಬ್ಯಾಕ್ ನಾನೇ ಬಂದು ಊಟ ಮಾಡಿಸಿ ಮಲಗಿಸ್ಬೋದು ಮಕ್ಕಳಿಗೆ. ಐ ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಅನ್ನೋದು ಒಂದಿತ್ತು. ಈವನ್ ಅದನ್ನು ನಾವು ಡಾನ್ಸ್ ನೋಡಿದಾಗಲೂ ಕೂಡ ಈಸಿ ಇದೆ ಅಂತ ಅನ್ಸಲ್ಲ, ಒಂದೇ ಟೇಕಲ್ಲಿ ಮುಗಿಸಿದ್ರಂತೆ. ಅಂದರೆ ಒಂದೇ ಶಾರ್ಟಲ್ಲಿ ನಾನು ಹೇಳ್ತಿದ್ದೆ, ಇಲ್ಲ ಸರ್ ನಾನು ಅವಾಗ ಡಾನ್ಸ್ ಮಾಡಿದ್ದು, ಅದಾದಮೇಲೆ ಪ್ರಾಕ್ಟೀಸು ಇಲ್ಲ, ಇವಾಗ ಒಂದು 2 months ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಶಾರ್ಟ್ ಬೈ ಶಾರ್ಟ್ ಹೋಗೋಣ ಅಂತ. ಇಲ್ಲ ಎಕ್ಸ್ಪ್ರೆಷನ್ಸಿಗೆ ಮಾತ್ರ ಒಂದು ಶಾರ್ಟ್ ಕಟ್ ಮಾಡ್ತೀನಿ, ಇಲ್ಲಾಂದರೆ ಯಾವ ಶಾರ್ಟ್ ಕಟ್ ಮಾಡಲ್ಲ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಮಾಡಿದ್ದಲ್ಲ. ಡಾನ್ಸ್ ನೋಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ? ಸಖತ್ ಖುಷಿ ಆಗುತ್ತೆ. ಅವರು ಆ್ಯಕ್ಚುಲಿ ರಾತ್ರಿನೇ ತೋರಿಸ್ದೆ ನಾನು. ನಾವು ಆ್ಯಕ್ಚುಲಿ ಆಚೆ ಹೋಗ್ಬಿಟ್ಟಿದ್ವಿ. ಯೂಶ್ವಲಿ ನನ್ನ ಬರ್ಡೇಗೆ ನಾನು ಇಲ್ಲಿ ಇರಲ್ಲ. ಸೊ ಎಲ್ಲಾದರೂ ಒಂದು ಆಚೆ ಹೋಗ್ಬಿಡ್ತೀವಿ. ಸೊ ನೈಟ್ 11 ಗಂಟೆಗೋ 12 ಗಂಟೆಗೋ ಅದು ಬಂದಾಗ್ಲೇ ಅವಾಗಲೇ ತೋರಿಸ್ತೀವಿ, ಏನು ಮೌಲ್ಯ ಹಿಂಗೆಲ್ಲ ಮಾಡ್ಬಿಟ್ಟಿದ್ದೀನಿ. ನನ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತೀರ ಅಂತ ಗೊತ್ತಿತ್ತು. ನಾನು ಯಾವ ವಿಷುವಲ್ಸ್ ನೋಡಿರಲಿಲ್ಲ. ಪ್ರಾಕ್ಟೀಸ್ ಅಂದರೆ ನಾನು ಸಿನಿಮಾಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಅಂತಾನು ನಾನು ಹೇಳಿರಲಿಲ್ಲ. ನಾನು ಸುಮ್ಮನೆ ನಾನು ಪರ್ಸ್ನಲಿ ವೆನ್ ಐ ಆಮ್ ಗೆಟಿಂಗ್ ಇನ್ ಟು ಸಿನಿಮಾ ಐ ಥಾಟ್ ನಾನು ಫ್ಲೆಕ್ಸಿಬಲ್ ಇರಬೇಕು ಅಂದ್ಬಿಟ್ಟು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇನ್ ಬಿಟ್ವೀನ್ ಅದೇ ಡ್ಯಾನ್ಸ್ ಮಾಸ್ಟರ್ ಜೊತೆ ಇದು ಪ್ರಾಕ್ಟೀಸು ನಡೀತಾ ಇತ್ತು. ಸೊ ಅವ್ರಿಗೆ ಐಡಿಯಾನೇ ಇರಲಿಲ್ಲ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಯಾವುದೋ ಒಂದು ಇದು ಟೀಸರ್ ಥರ ಒಂದು ಡ್ಯಾನ್ಸ್ ಮಾಡಬೇಕು ಜಗ್ಗಿ ಬರ್ಡೇಗೆ, ಟೀಸರ್ ಥರ ಬಿಡ್ತಾರೆ ಅಷ್ಟೇ. ವೆರಿ ಮಿನಿಮಲ್, ನಾವು ತುಂಬ ಕಮ್ಯುನಿಕೇಷನು ಇರಲ್ಲ. ಅವರು ಅಷ್ಟೇ ಒಂದು ಮಿನಿಮಲ್ ಏನು ಮೇಯ್ನಾಗಿ ಏನು ಹೇಳಬೇಕು ಅದು ಹೇಳಿರ್ತಾರೆ, ನಾನು ಏನು ಮೇಯ್ನಾಗಿ ಹೇಳಬೇಕು ಅದನ್ನು ಹೇಳಿರ್ತೀನಿ. ಸೊ ಆವಾಗ ಏನು ಹಿಂಗೆಲ್ಲ ಬಂದ್ಬಿಟ್ಟಿದೆ, ಸಕಾಲಾಗಿ ಬಂದಿದೆ ಅಂತ ಇದ್ರು. ಏನು ಹಿಂಗೆಲ್ಲ ಮಾಡಿದ್ಯಾ, ಅದ್ರಲ್ಲೂ ಹಿಂಗೆ ಕಣ್ಣೆಲ್ಲ ಹಿಂಗೆ ಮಾಡಿಬಿಟ್ಟಿದ್ದೆ, ಸೊ ಚೆನ್ನಾಗಿ ಬಂದಿದೆ ಅಂತ ಇದ್ರು. ಮಕ್ಕಳು ನೋಡಿದ್ರ? ಮಕ್ಳ ರಿಯಾಕ್ಷನ್ಸ್ ಹೆಂಗಿತ್ತು? ಮಕ್ಕಳು ನೋಡಿದ್ರು ಅವತ್ತಲೇ ರಾತ್ರಿನೇ ಫಸ್ಟು ನೋಡು ಮಗ್ನೆ ಅಮ್ಮ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಮಕ್ಳಿಗೂ ತೋರಿಸಿ. ಅವ್ರಿಗೆ ಇವಾಗ ವೆರಿ ಫೆಮಿಲಿಯರ್ ಪಿಕಬೂ ಅಂತಂತಾರೆ, ಬಿಕಾಸ್ ಅದು ಅವ್ರದ್ದೇ ವರ್ಡ್ ಅಲ್ವಾ. ಸೊ ಪಿಕಬೂ ಶೂಟಿಂಗ್ ಹೋಗಿದ್ದ, ನಾನು ಬರ್ತೀನಿ ಪಿಕಬೂ ಶೂಟಿಂಗ್ಗೆ ಅಂತಾರೆ. ಸರಿ, ಈಗ ನೀವು ರಾಜಕೀಯದಲ್ಲೂ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರ. ನೀವು ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸ್ ಹೇಗಿದೆ?
ರಾಜಕೀಯ ಅಂದರೆ ಅಮೂಲ್ಯರು ಯಾವಾಗಲೂ ಒಂದು ಹೇಳ್ತಿದ್ದೆ ಗೋ ವಿತ್ ದ ಫ್ಲೋ ಅಂತ. ಅದು ಸಖತ್ ಸೂಕ್ತ ಅಂತಂದರೆ ರಾಜಕೀಯಕ್ಕೆ ಅಂತ ನನಗನ್ಸುತ್ತೆ. ನಮ್ಮ ತಂದೆಯವರು ಆಗಲೇ ಹೇಳ್ದಂಗೆ ರಾಜಕೀಯಕ್ಕೆ ಬರಬೇಕು ಅಂತೇಳಿ ನಾವು ಜನಸೇವೆ ಸ್ಟಾರ್ಟ್ ಮಾಡಲಿಲ್ಲ. ಅದು ರಾಜೇಶ್ವರ ಬೆಳವಣಿಗೆಯಲ್ಲಿ ನಾವು ಹಂಗೆ ಇನ್ವಾಲ್ವ್ ಆಗ್ತಾ ಅಭಿವೃದ್ಧಿ ಅದೇನು ಡೆವಲಪ್ ಆಗ್ತಾ ಹಂಗೆ ನಮ್ಮ ಜನಸಂಪರ್ಕ ಜಾಸ್ತಿ ಆಗ್ತಾ ಬಂತು. ಹಂಗೆ ನಾವು ಪೊಲಿಟಿಕ್ಸ್ ಬಂದ್ವಿ ಅಂತ. ಸೊ ನಾನು ಒಂದು ನಮ್ಮ ತಂದೆಯವರ ಒಂದು ಹೊರತುಪಡಿಸಿನೂ ನಾನು ಒಂದು ಕೋವಿಡ್ ಟೈಮ್ನಿಂದ ಒಂದು 6-7 ವರ್ಷದಿಂದ ನನ್ನದೇ ಆದಂಥ ಒಂದು ಶ್ರಮ ಜೊತೆಗೆ ಸಕ್ರಿಯವಾಗಿ ರಾಜಕೀಯವಾಗಿ ನಾನು BJP ಪಕ್ಷದಲ್ಲಿ ಗುರುತಿಸ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀನಿ. ಪಕ್ಷ ನನ್ನ ಗುರುತು ಹಿಡಿದು ಒಂದ್ಸಲ ರಾಜ್ಯದಲ್ಲಿ ಯುವ ಮೋರ್ಚಾ ಜವಾಬ್ದಾರಿನೂ ಕೊಟ್ಟಿದ್ರು. ಮುಂದಿನ ದಿನಗಳಲ್ಲೂ ಜವಾಬ್ದಾರಿ ಕೊಡ್ತಾರೆ. ನೆಕ್ಸ್ಟ್ ಕಾರ್ಪೊರೇಟರ್ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಈಗ ಇಲ್ಲ ಮೇಡಮ್, ಟು ಬಿ ಆನೆಸ್ಟ್ ಆ ಥರ ಎಲ್ಲ ಯಾವುದನ್ನು ನಾನು ಯೋಚನೆ ಮಾಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಪಕ್ಷ ಏನಾದರೂ ನಮಗೆ ಈ ಏರಿಯಾದಲ್ಲಿ ನಮಗೆ ನಮ್ಮ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ. ಆ್ಯಂಡ್ ಅಧ್ಯಕ್ಷರು ಇರ್ತಾರೆ, ಆ್ಯಂಡ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರ್ತಾರೆ, MLA ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಈ ಒಂದು ವಾರ್ಡ್ನಲ್ಲಿ ನಮ್ಗೆ ಕೊಟ್ಟರೆ ಸೂಕ್ತ ಅಂತ ಅನಿಸಿದಾಗ ನಮ್ಗೆ ಕೊಟ್ಟಾಗ ಅವಕಾಶನ ಯಾರು ಬಿಡಲ್ಲ. ರಾಜಕೀಯಕ್ಕೆ ಬಂದಿರೋರು ಯಾರು ಸನ್ಯಾಸಿಗಳಲ್ಲ. ಸೊ ಅಂಥ ಅವಕಾಶ ನಂಗೆ ಖಂಡಿತವಾಗ್ಲೂ ಬಂದಾಗ ಯಾರು ನಂಗೆ ಅವಕಾಶ ಕೊಡ್ತಾರಲ್ಲ ಅವರ ಒಂದು ನಂಬಿಕೆನೂ ಹಾಳು ಮಾಡ್ತೀರ, ಜನಗಳ ಒಂದು ಪ್ರೀತಿ ಗಳಿಸೋ ಜೊತೆಗೆ ಕೆಲಸ ಮಾಡ್ತೀನಿ. ಇದೇ ಆಗ್ತೀನಿ ಅದೇ ಆಗ್ತೀನಿ ಅಂತ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಅಮೂಲ್ಯ ಅವರಾಗಲೇ ಹೇಳ್ತಾ ಇದ್ರು ಪಾಲಿಟಿಕ್ಸ್ ಇಂದ ನಾನು ಒಂಚೂರು ದೂರನೇ ಇದ್ದೀನಿ ಅಂತ. ಸೊ ಆದರೆ ಇವರು ರಾಜಕೀಯದಲ್ಲೇ ತೊಡಗಿಸ್ಕೊಳ್ತಿದ್ದಾರೆ, ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಇದೆ. ಆ್ಯಸ್ ಅ ವೈಫ್ ಅಂದರೆ ನೀವು ಪರ್ಸ್ನಲಿ ಪಾಲಿಟಿಕ್ಸ್ ಇಷ್ಟ ಇಲ್ಲ ಅಂತಂದ್ರೂ ಹೇಗೆ ನೋಡ್ತೀರಾ ಅಂತ? ಅವ್ರದ್ದು ಡೆಫಿನೆಟ್ಲಿ ಅವ್ರು ಮಾಡೋದಕ್ಕೆ ನನ್ನ ಸಪೋರ್ಟ್ ಇರುತ್ತೆ, ನಾನು ಮಾಡೋದಕ್ಕೆ ಅವ್ರ ಸಪೋರ್ಟ್ ಇರುತ್ತೆ. ಸೊ ಇದು ಬೇಡ ಅಂತ, ಲೈಕ್ ಅವ್ರ ಫೀಲ್ಡ್ಗೆ ಮಿಕ್ಸ್ ಆಗೋದು ಬೇಡ ಅಂತ. ಅವರು ಒಳ್ಳೆ ಇನ್ಪುಟ್ಸ್ ಕೊಡ್ತಾರೆ ಪೊಲಿಟಿಕ್ಸ್ ಬಗ್ಗೆ. ಹೌದು, ನೀವು ಈ ಥರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ, ನೀವು ನೋಡಿದೆ ಮೊನ್ನೆ ನೀವು ಅಲ್ಲಿ ಮಾತಾಡಿದ್ದು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದು. ಸೊ ಈ ಥರ ಮಾತಾಡೋಕೆ ಟ್ರೈ ಮಾಡಿ ಅಂತ. ಸೊ ಸಿನಿಮಾ ಬಗ್ಗೆನೂ ನನಗೇನು ಅನಿಸುತ್ತೆ ಆನೆಸ್ಟ್ ಕ್ರಿಟಿಕ್ ಆಗಿ ನಾನು ಹೇಳ್ತೀನಿ. ಮೌಲ್ಯ ಐ ಥಿಂಕ್ ಇದು ಈ ಥರ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ ಒಬ್ಬ ಆಡಿಯನ್ ಆಗಿ ಹೇಳ್ತೀನಿ, ಅವರೊಬ್ಬ ಪಬ್ಲಿಕ್ ಆಗಿ ನನ್ನ ಹತ್ರ ಮಾತಾಡ್ತಾರೆ. ಸೊ ಅಷ್ಟು ಇನ್ಪುಟ್ಸ್ ನಮ್ಮಿಬ್ಬರಿಗೂ ಕೊಡೋಷ್ಟು ಬಾಂಡಿಂಗ್ ಇದೆ. ಆ್ಯಂಡ್ ಜೊತೆಗೆ ಒಂದು ಕ್ಲಾರಿಟಿನೂ ಇದೆ. ಸೊ ಐ ಹ್ಯಾವ್ ಟು ಸಪೋರ್ಟ್ ಹರ್ ಆ್ಯಂಡ್ ಶಿ ಹ್ಯಾಸ್ ಸಪೋರ್ಟ್ ಮೀ, ಶಿ ಈಸ್ ಸಪೋರ್ಟಿಂಗ್ ಮೀ. ಸೊ ಈ ಥರ ಒಂದು ಕೋವಿಡ್ ಟೈಮಲ್ಲೂ ಕೂಡ ನೀವು ವ್ಯಾಕ್ಸಿನೇಷನ್ಗೆ ತುಂಬ ನೀವು ಇಲ್ಲಿ ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದ್ರಿ, ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ ಅದಕ್ಕೆ. ಸೊ ಆ ಟೈಮಲ್ಲಿ ಯೂಶಲಿ ಕೋವಿಡ್ಡು ಭಯ ಇರುತ್ತೆ. ಹೌದು, ನೀವು ಯಾವ ರೀತಿ ನೀವು ಫೇಸ್ ಮಾಡಿದ್ರಿ ಆ ಸಿಚುವೇಶನ್ನ? ನಾನು ಹೇಳ್ತಾ ಇದ್ದೆ, ನಾನು ದೋ ಹಿ ಈಸ್ ಡೂಯಿಂಗ್ ಸೆಲ್ಫ್ಲೆಸ್ಲಿ, ಅಂದರೆ ಯಾವುದೇ ಒಂದು ಪಕ್ಷ ಅದು ಇದು ಅಂತಲೂ ಇಲ್ಲದೆ ಮಾಡ್ತಾಯಿದ್ರು. ನನಗೆ ಅದೊಂದು ಪರ್ಸ್ನಲಿ ಇತ್ತು, ಯಾಕೆಂದರೆ ಎಲ್ಲ ಇಲ್ಲೇ ನಡೀತಾ ಇತ್ತು. ಪ್ರತಿಯೊಂದೂ ಎಲ್ಲ ಇಲ್ಲಿಂದ ತೊಗೊಂಡು ಹೋಗೋದು ಮಾಡೋದು ಎಲ್ಲ. ಸೊ ಐ ವಾಸ್ ಲಿಟಲ್ ವರಿಡ್, ಬೇಕಾ ನೆಸೆಸರಿ ಇದೆಯಾ ಅಂತ ಇದ್ದೆ. ಬಟ್ ಅವರು ತುಂಬ, ನಾನು ಆ್ಯಕ್ಚುಲಿ ಅವರು ಅಂದರೆ ಒಬ್ಬ ಪಾಲಿಟಿಷಿಯನ್ ಆಗಿ ನಾನು ಒಂದು ಸೆಲ್ಫ್ಲೆಸ್ ಆಗಿ ಅವ್ರು ಯೋಚನೆ ಮಾಡ್ತಾರೆ ಅಂತ ನನಗೆ ಆ ಪರ್ಸ್ಪೆಕ್ಟಿವ್ ಆಫ್ ಜಗದೀಶ್ ಅವ್ರನ್ನ ನೋಡಿದ್ದೆ ನಾನು ಕೋವಿಡ್ನಲ್ಲಿ. ಅಲ್ಲಿ ತನಕ ನಾನು ತುಂಬ ಮೇಲ್ಮೇಲೆ ನೋಡ್ತಾ ಇದ್ದೆ ಅವ್ರ ಬಗ್ಗೆ, ಅಷ್ಟು ನನಗೆ ಇನ್ ಡೆಪ್ತಾಗಿ ಏನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಕೋವಿಡ್ನಲ್ಲೇ ಅವರು ಎಷ್ಟು ಸ್ಲಮ್ಸ್ಗಳಿಗೆಲ್ಲ ಹೋಗಿ ದಿನ ಊಟ ತಲುಪಿಸ್ತಾ ಇದ್ರು. ಸೊ ಆ ಟೈಮ್ನಲ್ಲೇ ನಾನು ಅವ್ರನ್ನ ಅಷ್ಟು ಸೆಲ್ಫ್ಲೆಸ್ ಆಗಿ, ಓಕೆ ದೇರ್ಸ್ ಒಂದು ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ ಇಸ್ ದೇರ್, ಏನೇ ಆಗಲಿ ಏನೋ ಒಂದು ಮಾಡಬೇಕು ಅಥವಾ ಒಂದು ಸರ್ವಿಸ್ ಓರಿಯೆಂಟೆಡ್ ಪರ್ಸನ್ ಥರ ಇರ್ಬೋದು, ಆ ಥರದ್ದೊಂದು ಅವ್ರ ಮೈಂಡಲ್ಲಿ ಇಷ್ಟು ಸೆಲ್ಫ್ಲೆಸ್ ಆಗಿದೆ ಅಂತ ನನಗೆ ಅರ್ಥ ಆಗಿದೆ ಅವಾಗ. ಸರ್, ಸದ್ಯ ರಾಜ್ಯ ರಾಜಕೀಯದಲ್ಲಿ ಈ ಕ್ಷೇತ್ರ ಏನಿದೆ ಸಾಕಷ್ಟು ಕಾಂಟ್ರವರ್ಸಿಗಳಿಗೆ ಕಾರಣ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನೀವು ಕೂಡ ರಾಜಕೀಯದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರೋದ್ರಿಂದ ಈಸಿ ಇದೆ ಅಂತ ಅನ್ಸುತ್ತಾ ಪಾತ್? ಮೇಡಮ್, ಒಳ್ಳೆ ಲೀಡರ್ಗಳಿಗೆ ಯಾವತ್ತೂ ಪಾತ್ ಈಸಿ ಇರಲ್ಲ. ಯಾರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಪಾತ್ ಈಸಿ ಇರುತ್ತೆ. ಸೊ ನಮಗೆ ಶಾರ್ಟ್ ಕಟ್ಸ್ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿರೋದೇ ಕಷ್ಟಪಟ್ಟು ನಿಷ್ಠೆಯಿಂದ ಕೆಲಸ ಮಾಡೋವಂಥದ್ದು. ಸಹಜವಾಗಿ ನೀವು ಯಾವುದೇ ಫೀಲ್ಡ್ಗೆ ಹೋದ್ರೂ ಅಡೆತಡೆಗಳು ಇರ್ತವೆ, ಅದನ್ನು ಮೀರಿ ನಿಲ್ಲದೆ ಒಂದು ನಾಯಕತ್ವ. ಜನಗಳಿಗೆ ಬೇಸಿಕ್ಕಾಗಿ ನಾವು ಕೊಡಬೇಕಾಗಿರೋಂಥದ್ದು 4, ಅದು ಸ್ಪೆಷಲಿ ಟ್ಯಾಕ್ಸ್ ಕಟ್ಟೋದು ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ. ಒಂದು ಇನ್ಫ್ರಾಸ್ಟ್ರಕ್ಚರು, ಒಂದು ಗಾರ್ಬೇಜು, ಒಂದು ಲೈಟ್, ಒಂದು ವಾಟರ್. ಇಷ್ಟನ್ನು ನಾವು ಯಾವುದೇ ಸರ್ಕಾರ ಆಗಿರಲಿ ಅದು ಬೇಸಿಕ್ಕಾಗಿ ಮಾಡಬೇಕು. ಅಮೂಲ್ಯ ಅವರಿಗೆ ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು ಅಂತ?
ಸ್ಪೋರ್ಟ್ ಅಮೂಲ್ಯ ಅವ್ರಿಗೆ ಕ್ರಿಕೆಟ್ ಅಂತೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತು. ನಂಗೆ ನೋಡಿದ್ರು ಗೊತ್ತಾಗಲ್ಲ ಕ್ರಿಕೆಟ್, ಅಷ್ಟು ಬಾಡಿದ್ದೀನಿ ಆ ಕ್ರಿಕೆಟಲ್ಲಿ. ಮುಂಚೆ ನಾನ್ ಆಡ್ತಾ ಬಂದು ಇದ್ದೆ. 50 ಹೊಡೆದಮ್ಮ ಅಂತಂದ್ರೆ ಹೌದಾ ಓಕೆ ಅಂದ್ರೆ ಅವ್ರಿಗೆ ಏನೋ ಅರ್ಥ ಆಗಲ್ಲ. ಸೊ ಬಟ್ ಬೇಸಿಕಲಿ ಮಕ್ಕಳೆಲ್ಲ ಆಡೋದ್ರಿಂದ ಇವಾಗ ಮಕ್ಳನ್ನ ಕರ್ಕೊಂಡು ಆಡೋ ಕಡೆ ಬರ್ತಾರೆ, ನೋಡ್ತಾರೆ, ಮಕ್ಕಳೆಲ್ಲ ಎಂಜಾಯ್ ಮಾಡಲಿ ಅಂತ. ಈಗ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ಅಮೂಲ್ಯ ಅವ್ರ ಮೇಲೆ, ಏನಂತ ಅಂದರೆ ಫೇವ್ರೆಟ್ ಹೀರೋಗಳನ್ನು ಅಮೂಲ್ಯ ಅವ್ರು ಮಾತ್ರ ಅಂಕಲ್ ಅಂತ ಕರೀತಾರೆ ಅಂತ. ಯಾಕೆ ಹಂಗೆ ಕರೀತಾರೆ ಅಂತ? ಅಂಕಲ್ ಒಬ್ಬರೇ ಒಬ್ರನ್ನ ಕರೆದಿದ್ದು. ಅದು ಅವಾಗ ನಾನು ದರ್ಶನ್ ಸರ್ನ ಅವಾಗ ಲಾಲಿ ಹಾಡು ಪಿಕ್ಚರಲ್ಲಿ ಶೂಟ್ ಮಾಡಬೇಕಾದ್ರೆ ಅವಾಗ ನಾನು ತುಂಬ ಚಿಕ್ಕವಳಿದ್ನಲ್ಲ, ಅವಾಗ ಎಲ್ಲರೂ ಹೇಳ್ಸಿ ಆ ಥರ ಕರೆಸಿದ್ರು. ಬಟ್ ನಾನು ಇವಾಗ ಅದು ಇದು ಅಂತ ಚೇಂಜ್ ಮಾಡಕ್ಕೆ ಹೋಗ್ತೀನಿ, ಅವ್ರು ಇಲ್ಲ ಬೈದ್ ನೀನು ಅದನ್ನೇ ಕರಿಬೇಕು, ಹಾಗೆ ಕರಿ ನೀನು, ಯಾಕೆ ಚೇಂಜ್ ಮಾಡ್ತೀಯಾ, ಬೇರೆಯವ್ರಿಗೋಸ್ಕರ ಚೇಂಜ್ ಆಗ್ಬೇಡ ನೀನು, ಹಾಗೆ ಕರಿ, ಪರವಾಗಿಲ್ಲ ನನಗೂ ವಯಸ್ಸಾಯಿತು ನಿಂಗೂ ವಯಸ್ಸಾಯ್ತು ಪರವಾಗಿಲ್ಲ ಕರಿ ಅಂತ ಹಾಗೆ ಕರೆಸ್ಕೊಳ್ತಾರೆ. ಎಲ್ಲಾದರೂ ಹಾಕಬೇಕಾದ್ರೂ ನಾನು ಏನು ವರ್ಡ್ ಅಂತಾನೆ ಯೂಸ್ ಮಾಡಲ್ಲ. ನಾನಿಲ್ಲ ಡಿ ಬಾಸ್ ಅಂತ ಹಾಕ್ಬಿಡ್ತೀನಿ, ಆ ಥರದ್ದು ಹಾಕ್ಬಿಡ್ತೀನಿ ನಾನು. ಬಟ್ ಅವರೇ ಬೇಕು ಅಂತ ಕರೆಸ್ಕೊಳ್ಳೋದು ನನ್ನ ಕೈಲಿ, ನೀನು ಹಿಂಗೆ ಕರಿ, ನನಗೆ ಹಿಂಗೆ ಕರಿಬೇಕು ನೀನು ಅಂತ ಆರ್ಡ್ರ್ ಅವ್ರದ್ದು. ಲಾಲಿ ಹಾಡು ಸಿನಿಮಾ ಶೂಟಿಂಗ್ ಟೈಮ್ ಇದೆ, ಏನಾದರೂ ಮೆಮೊರೀಸ್ ನೆನಪಿದೆಯಾ? ಅಂದರೆ ಫಸ್ಟ್ ನಿಮ್ಮನ್ನು ದರ್ಶನ್ ಅವ್ರು ಮಾತಾಡಿಸಿದ್ದು ಅದು ಅವಾಗಿಂದನೂ ಅವ್ರಿಗೆ ಆ್ಯಕ್ಚುಲಿ ಅಂದರೆ ಪುಟ್ಟು ಮಕ್ಕಳಂತ, ಅಂದರೆ ನಾನು ಕಿಶನ್ ಇಬ್ಬರು ಇದ್ದಿದ್ದು. ಕಿಶನ್ಗಿಂತ ಜಾಸ್ತಿ ಅವರು, ನಾನು ಹೆಣ್ಮಕ್ಳಲ್ವ, ಅವರು ಜಾಸ್ತಿ ಅವಾಗಿಂದನೂ ಈಸ್ ವೆರಿ ಪ್ರೊಟೆಕ್ಟಿವ್. ನನಗೆ ಗಣೇಶ್ ಸರ್ ಮದುವೆ ಆಗಿದ್ದು ಟೈಮಲ್ಲೇ ಚೆನ್ನಾಗಿ ನೋಡ್ಕೊಬೇಕು ಅಂತ ದರ್ಶನ್ ಸರು ಅಮೂಲ್ಯ ಹೇಳ್ದಂಗೆ ಸಿಕ್ಕಿದಾಗ, ಸರ್ ಯಾವಾಗಲೂ ಚೆನ್ನಾಗಿ ನೋಡ್ಕೊಬೇಕು ಅಂತ. ಆ್ಯಂಡ್ ನಾನು ಹೇಳಿದೆ, ಸರ್ ನೀವು ಕೇಳಿ, ಇದು ಎದುರುಗಡೆ ಇದ್ದಾರಲ್ಲ ಕಂಪ್ಲೇಂಟ್ಸ್ ಇದೆ ಕೇಳಿ ಸರ್ ನೀವು ಅಂತ ನಾನು ಹೇಳ್ತಾ ಇರ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಅವರ ಎಲ್ಲ ಸಿನಿಮಾ ಫ್ರೆಂಡ್ಸ್ ಇರ್ಬೋದು ಅಥವಾ ಕೋ ಸ್ಟಾರ್ಸ್ ಇರ್ಬೋದು, ಎಲ್ಲರಿಗೂ ಅಮೂಲ್ಯ ಅವ್ರ ಮೇಲೆ ಒಂದು ಕೇರ್ ಇದೆ. ಸರ್ ಅಷ್ಟೇ, ಹಿಂಗೆ ಯಾರು ನನಗೆ ಹಿಂಗೆ ಮುಟ್ಟು ಯಾರದು ಅಂತ ಹಿಂಗೆ ನೋಡ್ತಾ ಇರ್ತಾರೆ. ಸೊ ಹಾಗೆ ಕೇರ್ ಇತ್ತು. ನಾನು ಪರಿಚಯ ಆದಾಗ ಎಲ್ಲರೂ ಅದೇ ಹೇಳ್ತಾ ಇದ್ರು, ಇಲ್ಲ ಸರ್ ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ಎಲ್ಲರಿಗೂ. ಜಾಸ್ತಿ ಅವ್ರಿಗೆ ತುಂಬಾ ಒಳ್ಳೆ ಹುಡುಗಿ, ಚೆನ್ನಾಗಿ ನೋಡ್ತಾರೆ. ಎಲ್ಲರಿಗೂ ಏನಂತಂದರೆ ಪೊಲಿಟಿಕಲ್ ಫ್ಯಾಮಿಲಿ. ಗಣೇಶ್ ಸರ್ ಅಂತೂ ಪ್ರಾಮಿಸೇ ಇಡಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ನಿಂದನೂ ಪ್ರಾಮಿಸ್ ಇಡಿಸ್ಕೊಂಡಿದ್ದಾರೆ, ಅವರಿಂದನೂ ಪ್ರಾಮಿಸೇ ಇಡಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅವರು ಮಧ್ಯ ನಿಂತೆಲ್ಲ ಮದುವೆ ಮಾಡಿದ್ರಿಂದ ಅವ್ರಿಗೂ ಆ ಭಯ ಇತ್ತು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಅಂದರೆ ನಮ್ಮ ಮಾಂಗಲ್ಯ ಕೊಟ್ಟಿದ್ದೆ ನಮ್ಮ ನಿರ್ಮಂದ ಸ್ವಾಮೀಜಿಯವರು, ಅವ್ರಿಗೂ ಭಯ ಆಯಿತು ಅಂತ. ಆರಾಮಾಗಿದ್ದೀರನಪ್ಪ, ಆರಾಮಾಗಿದ್ದು 1 ವರ್ಷ ತನಕ ಎಲ್ಲರಿಗೊಂದು ಭಯ ಇತ್ತು. ಅಂದರೆ ಪೊಲಿಟಿಕ್ಸ್ ಸಿನಿಮಾ ಈಗ ಸಿನಿಮಾಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ, ಪೊಲಿಟಿಕ್ಸಲ್ಲಿ ಜಾಸ್ತಿ ಅಪಿರೆನ್ಸು. ಸೊ ಕಂಟ್ರಾಸ್ಟ್ ಇದೆ ಎರಡಕ್ಕೂ. ಸೊ ಹಿಂಗೆ ಅಮೂಲ್ಯ ಅವ್ರು ಹೆಂಗೆ ಅಂದರೆ ನಿಜ ಹೇಳಬೇಕು ಅನ್ನೋದಾದರೆ, ಅಮೂಲ್ಯ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕಲ್ಚರ್ಲಿ ರೂಟೆಡ್ ಆಗಿದ್ದರಿಂದ ಅಮೂಲ್ಯ ಅವರು ಅಷ್ಟೇ, ಅವರು ಮನೆ ಆಚೆ ಹೋದಾಗ ಮಾತ್ರ ಅಮೂಲ್ಯ ಅವರಾಗಿರ್ತಾರೆ. ಬಟ್ ವೆನ್ ಶಿ ಇಸ್ ಇನ್ಸೈಡ್ ಅವ್ರ ಮೌಲ್ಯ ಆಗಿ ಒಂದು ಆ್ಯಕ್ಟ್ರೆಸ್ ಅನ್ನೋದಕ್ಕಿಂತ ಈ ಮನೆ ಸೊಸೆ ಆಗಿ ಅವರು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಈಗ ನಮ್ಮ ತಂದೆ ಹುಷಾರಿಲ್ಲ ಅಂದರೆ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದು. ಸೊ ನಾನು ನನಗೆ ಖುಷಿ ಆಗುತ್ತೆ ನೋಡಿದಾಗ. ಎಂಡ್ ಆಫ್ ದ ಡೇ ಮಧ್ಯೆ ಇರೋದು ನಾನು ಆಗಿರೋದ್ರಿಂದ, ಓಕೆ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ಇದು. ಬೇರೆಲ್ಲ ಆಚೆ ಪ್ರಪಂಚದಲ್ಲಿ ಇರುತ್ತೆ ಹೋಗುತ್ತೆ, ಬಟ್ ಮನೆ ಒಳಗಡೆ ವೆನ್ ಐ ಸಿ ದಿಸ್ ನಂಗೆ ಖುಷಿ ಆಗುತ್ತೆ. ನಮ್ಮ ತಂದೆ ತಾಯಿನೂ ಅಷ್ಟೇ, ಅಮೂಲ್ಯ ಅವ್ರು ಸಿನಿಮಾ ಮಾಡಬೇಕು ತಿರ್ಗಾ ಮಾಡಬೇಕು ಅಂದಾಗ ಅಮೂಲ್ಯ ಅವ್ರು ನಂಗೆ ಮಾತು ಹೇಳಿದಾಗ ನಮ್ಮ ತಂದೆ ತಾಯಿ ಮಾತಾಡ್ತಾರೆ. ನಮ್ಮ ತಂದೆ ಒಂದೇ ಮಾತು ಹೇಳಿದ್ರು, ದೊಡ್ಡ ಮಗನೇ ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಮದುವೆ ಮಾಡಿದ್ದೀವಿ, ಇಬ್ಬರು ಚೆನ್ನಾಗಿರ್ತೀರ ಅನ್ನೋದಾದ್ರೆ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡಿ ಅಂತ. ಇಷ್ಟು ವರ್ಷದ ಈ ಜರ್ನಿಯಲ್ಲಿ ಸಿನಿಮಾ, ಪರ್ಸ್ನಲ್ ಲೈಫ್ ಏನೇ ಇರ್ಬೋದು, ಯಾವತ್ತಾದರೂ ಕುಗ್ಗಿದ್ದ ಸಿಚುವೇಶನ್ಸ್ ಯಾವುದಾದ್ರೂ ಇಲ್ಲಪ್ಪ ನನ್ನ ಕೈಲಿ ಆಗ್ತಿಲ್ಲ, ಒಂದು ಬ್ರೇಕ್ ಬೇಕು ನನಗೆ? ಅದೇ ಯಾವಾಗಲೂ ಆಗ್ತಾ ಇರುತ್ತೆ. ಅದು ಯಾವಾಗಲೂ ಆಗ್ತಾ ಇರುತ್ತೆ. ವರ್ಷಕ್ಕೆ ಒಂದ್ಸತಿ ಅಂತೂ ಅನಿವಾರ್ಯ ಆಗಿಬಿಡುತ್ತೆ ನನಗೆ. ನಾನೊಂದು ಟೈಮ್ ಬೇಕು, ಒಂದು 5 ನಿಮಿಷ ನಾನೇ ಕುತ್ಕೊಂಡು ಹಿಂಗೆ ನೆಮ್ಮದಿಯಾಗಿ ಹಿಂಗೆ ಕಣ್ಣು ಮುಚ್ಕೊಂಡು ಅಥವಾ ಏನೋ ಒಂದು ಪೀಸ್ಫುಲ್ ಜಾಗದಲ್ಲಿ ಒಂದು ಇರಬೇಕಂತ ಅನಿಸ್ಬಿಡುತ್ತೆ. ಸೊ ಆ ಟೈಮ್ ಅಷ್ಟು ಫ್ರಸ್ಟ್ರೇಟ್ ಆಗಿ ಅಷ್ಟು ಒಂಥರ ಏನೋ ಬ್ಯಾಡ್ ಫೇಸಿಗೆ ಹೋಗ್ತಾ ಇದ್ದೀನಿ ಅಂದಿದ ತಕ್ಷಣ ನಾನು ಹೋಗ್ಬಿಡ್ತೀನಿ. ಅದು ನಮ್ಮ ಮನೇಲೂ ಗೊತ್ತು, ನಮ್ಮ ಅಮ್ಮನಿಗೂ ಗೊತ್ತು, ಜಗದೀಶ್ ಅವ್ರಿಗೂ ಗೊತ್ತು. ಆ್ಯಂಡ್ ಆ ಟೈಮ್ನಲ್ಲಿ ನೀನು ಫಸ್ಟು ಹೋಗು, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಾ ಅಂತ ಹೇಳ್ಬಿಡ್ತೀನಿ.
ಮಾಡ್ತಾರೆ ಒಂದು 3-4 ಆಮೇಲೆ ಅಮೂಲ್ಯ ಅವ್ರು ಏನಂತಂದ್ರೆ ಅವರೆಲ್ಲಾದ್ರೂ ಆಚೆ ಹೋಗ್ತಿದ್ದಾರೆ ಅಂದ್ರೆ ನನ್ನ ಮಕ್ಳಿಗೆ ಹೇಳ್ತೀನಿ, ಅಮ್ಮ ಕಷ್ಟಪಟ್ಟಿದ್ದಾರಲ್ಲ ಆಚೆ ಹೋಗ್ತಿದ್ದಾರೆ ಹೋಗ್ಲಿ ಅಂತ. ನಾನು ಆಚೆ ಹೋಗ್ತಿದ್ದೇನೆ ಅಂತ ನೋಡು ಪಪ್ಪ ನಮ್ಮನ್ನೆಲ್ಲ ಬಿಟ್ಟು ಫ್ಲೈಟ್ ಹತ್ತಾ ಇದ್ದಾರೆ ಅಂತೇಳಿ ವಿಡಿಯೋ ಕಾಲ್ ಮಾಡೋದು. ಮೊನ್ನೆ ತಾನೇ ವಿಯೆಟ್ನಾಂ ಹೋಗಿದ್ದಾರೆ. ಅವ್ರು ಜಾಸ್ತಿ ಸತಿ ಹೋಗ್ತಾ ಇರ್ತಾರೆ. ನಾವು ಅವ್ರು ನನಗೆ ನಾನು ಬಂದ್ಮೇಲೆ ಸ್ಟೋರಿ ಆಗಲಿಲ್ಲ, ಇದಕ್ಕೆ ಫೋಟೋಸ್ ಹಾಕಿರ್ಲಿಲ್ಲ. ಅದು ಏನು ಈ ಸಲ ನೀವು ಅಲ್ಲೇನೂ ಹಾಕ್ಲಿಲ್ಲ, ಬಂದ್ಮೇಲೆ ಹಾಕಿದ್ದೀರಾ ಅಂತ. ನಾನಲ್ಲಿ ಹಾಕಿದ್ದು ನಿನಗೆ ಇನ್ನೂ ಜಾಸ್ತಿ ಫೀಲ್ ಆಗಿ ಅಲ್ಲಿಂದ ನನ್ನ ನೆಮ್ಮದಿನೂ ಹಾಳು ಮಾಡಿ ಗಲಾಟೆ ಆಗೋದೆಲ್ಲ ಬೇಡ ಅಂತೇಳಿ ಒಟ್ಟಿಗೆ ಇಲ್ಲ ಅಂತ. ಅಂದ್ರೆ ಬೈದಿದ್ಯಾ, ನನ್ನ ಬಿಟ್ಟು ಹೋಗಿದೀಯಾ ಆ ಥರ ಏನಾದರೂ ಬೈದಿದ್ದೀರಾ? ಅವರು ನನ್ನ ಫ್ರೆಂಡ್ಸ್ ಜೊತೆ ಅಂದರೆ ನಾನು ಹೇಳಿದ್ನಲ್ಲ, ಒಂದು ಫ್ಯಾಮಿಲಿ ಟ್ರಿಪ್ ಅಂತ ಆ್ಯಸ್ ಆಫ್ ನಾವು, ಒಂದು ಫ್ರೆಂಡ್ಸ್ ಜೊತೆ ಅಂತ ವರ್ಷಕ್ಕೊಂದು ಫಿಕ್ಸ್. ಆಮೇಲೆ ಅಮೂಲ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಹೆಂಗೆ ಜಗಳ ತೆಗಿಬೇಕು ಅಂತ. ಬಟ್ ಇವಾಗೆಲ್ಲ ನಾವು ಅಂದರೆ ಆ್ಯಸ್ ಅಮೂಲ್ಯ ಅವ್ರು ಹೇಳ್ದಂಗೆ ಮಕ್ಕಳೆಲ್ಲ ಆದಮೇಲೆ ಅದಕ್ಕೆಲ್ಲ ಟೈಮ್ ಇಲ್ಲ ಇವಾಗ. ಬಟ್ ಮೊನ್ನೆ ಕಾರ್ ಹೋಗ್ತಾ ಇದ್ವಿ ಇಬ್ಬರೇ, ನಂಗೆ ನಿದ್ದೆ ಬರ್ತಾಯಿತ್ತು, ಹೇಳಿದೆ ಜಗಳ ಆಡೋಣ ಅಂತ. ನಿದ್ದೆನ ಹೋಗ್ಸಕ್ಕೆ ಜಗಳ ನಂಗೆ ಜಗಳ ಆಡೋಣ ಸ್ವಲ್ಪ ಅಂತ. ಸೊ ಆಯಿತು ಅಂತಂದ್ರು. ಹೆಂಗೆ ಸ್ಟಾರ್ಟ್ ಮಾಡೋದು ಅಂದ್ರೆ ನಾನು ಎಕ್ಸಿಲೇಟರ್ ತೊಳ್ದೆ, ಅಲ್ಲೇ ಸ್ಟಾರ್ಟ್ ಆಯಿತು. ಸ್ಪೀಡ್ ಜಾಸ್ತಿ ನಾನು ಅವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆಯಿಂದ ಏನು ತಿಂದೆ, ಊಟ ಮಾಡ್ಕೊಂಡು ಅವಾಗ ತಾನೇ ಬಂದಿದ್ದೀನಿ. ಸ್ಪೀಡಾಗಿ ಹಿಂಗೆ ಹೋಗ್ತಿದ್ದಾರೆ, ನನಗೆ ಹೊಟ್ಟೆ ಎಲ್ಲ ತೊಳಿಸ್ತಾ ಇದೆ. ಪ್ಲೀಸ್ ನನಗೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲೇ ಸ್ಟಾರ್ಟ್ ಮಾಡಿದ್ರೆ. ಈ ಲಾಸ್ಟ್ ಬರ್ಡೇದಲ್ಲೂ ಕೇಕ್ ಕಟ್ಟಿಂಗ್ ಇದ್ರಲ್ಲಿ ನಂಗೊಂದು ಬೇಜಾರಾಯ್ತಪ್ಪ, ಯಾರು ನಿಮಗೆ ತಿನ್ಸಿಲ್ಲ ಅಂತ ನೀವೇ ಹೇಳಿದ್ರಿ. ಯಾಕೆ ಹಂಗೆ ಮಾಡಿದೆ ಸರ್? ನೀವಾದರೂ ತಿನ್ನಿಸ್ಬೋದಿತ್ತು. ಅವರು ಫೋನ್ ಇಟ್ಕೊಂಡಿದ್ರಲ್ಲ, ವಿಡಿಯೋ ಮಾಡ್ತಾ ಇದ್ರು. ಅಲ್ಲಿ ಮಕ್ಳಿಬ್ರು ಹಂಗೆ ಅವ್ರವ್ರ ಮೂಡು ಒಂದೊಂದ್ಸತಿ ವಿ ಕಾಂಟ್ ಪ್ರಿಡಿಕ್ಟ್. ನಾವು ಏನು ಹಿಂಗೆ ಅಂತಾನೆ ಹೇಳಕ್ಕೆ ಆಗಲ್ಲ. ಅವ್ರ ಮೂಡು ಟೋಟಲಿ ಡಿಫ್ರೆಂಟ್. ಅಂದರೆ ಇಬ್ಬರು ಬಾಯ್ಸ್ ಬೇರೆ ಆಗಿರೋದ್ರಿಂದ ಇನ್ನೂ ಜಾಸ್ತಿ ತೀಟೆ. ಆಮೇಲೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋಂಗಿಲ್ಲ. ಸೊ ಮಾಡಿದ್ರೆ ಇಬ್ರಿಗೂ ಸಪೋರ್ಟ್ ಮಾಡಬೇಕು. ಹೌದು, ಹಂಗೆ ಇದ್ರ ಮಧ್ಯೆ ನಮ್ದೊಂದಷ್ಟು ಪ್ರಿನ್ಸಿಪಲ್ಸ್ ಇರುತ್ತೆ. ಆ ಪ್ರಿನ್ಸಿಪಲ್ಸ್ನ ಇವ್ರಿಗೆ ಹೇಳಿ 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 ಕಷ್ಟ. ನೋಡ್ತಾ ಇದ್ದಾರೆ ನೋಡಿ. ಸೌಂಡ್ ಮಾಡಬೇಡ, ಸೌಂಡ್ ಮಾಡು, ಚೆನ್ನಾಗಿ ಮಾಡು, ಜಾಸ್ತಿ ಮಾಡು ಸೌಂಡ್. ಕಮಾನ್, ನಿನ್ನಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮಾಡು ಮಾಡು. ಹಾಗಿದ್ರೆ ಮಾಡಲ್ಲ ಅಂತಾರೆ. ಯಾವ ಕಾರು? ಜೀಪ್ ಹೊಡೆದಾಕ್ಬಿಡ್ತೀಯಾ? ಯಾಕೆ? ಬೇಡ, ಚೆನ್ನಾಗಿಲ್ಲ. ಇವ್ ಸ್ಕೂಲ್ ಪಕ್ಕನೇ ನಮ್ಮ ತೋಟ, ಅದೇ ತೋಟ ಇರೋದು. ಸೊ ನಾ ಈ ಸ್ಕೂಲ್ ಹೋಗ್ತಾರಲ್ಲ, ಸೊ ನಾನು ಅವ್ರಿಗೆ ಹೇಳ್ತೀನಿ ಇಬ್ರಿಗೂ ಎಷ್ಟು ಅಂಬ ಇದೆ ಎಣ್ಸಿ ಅಂತ. ಸೊ ಅವರು ಪಪ್ಪ ಇಲ್ಲಿ ಅಂಬ ಇದೆ, ಪಪ್ಪ ಇಲ್ಲಿ ಅಂಬ, ಎಷ್ಟೊಂದು ಕುರಿಗಳಿದೆ ಪಪ್ಪ ಇಲ್ಲಿ ಅಂತ. ಸೊ ಆ ಆಂಬಿಯನ್ಸಲ್ಲೇ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಒಂದು 20-25 ನಿಮಿಷ. ಇಲ್ಲಿ ಟ್ರಾಫಿಕಲ್ಲಿ ಇರೋದಕ್ಕಿಂತ ಇದು ಬೆಟ್ರ್ ಅಂತ ಹೇಳಿ. ಅವ್ರಿಗೆ ಆನಿಮಲ್ಸ್ ಅಂದರೆ ಒಂದು ಸ್ವಲ್ಪ ಇಷ್ಟ. ಸೊ ಹಂಗಾಗಿ ಇವಾಗ ಕೇಳ್ತಾ ಇದ್ದಾರೆ, ಕುರಿ ಬೇಕು. ಟೈಗರೆಲ್ಲ ಸಿಗಲ್ಲ, ಆಮೇಲೆ ಅಂಬ ಅಂದಿಲ್ಲ. ಆದವಾಗ ಯಾವ್ದು ಬೇಕು? ಕುರಿ. ಮತ್ತೆ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದ್ರು, ಅದಕ್ಕೆ ಕಾಶಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ಯಶ್ವಕ್ಕಾಗ ರ್ಯಾಬಿಟ್ಟಾ? ಚಿರಕ್ಷಿಗೆ ಟಮ್ಟೆ. ಪ್ರಣುಗೆ ಟಮ್ಟೆ. ಹೌದಾ? ಇವರೆಲ್ಲ ಟಮ್ಟೆ ಫ್ಯಾಮಿಲಿ. ಒಬ್ರು ಫ್ರೆಂಡ್ ಇದ್ದಾರೆ, ಅವ್ರದ್ದೆಲ್ಲ ಕಂಪ್ಲೇಂಟ್ ಏನಂದ್ರೆ ಮನೇಲಿ ಎಲ್ಲ ಸೇರ್ಕೊಂಡ್ಬಿಟ್ರೆ ಒಂದು ಇದು 5 ಜನನ ಸೇರ್ಕೊಂತಾರೆ, ತಟ್ಟೆ ಸ್ಪೂನು ಬರೀ ಟಮ್ಟೆನೆ ಹೊಡಿಯೋದು. ಸೊ ಮಾಸ್ ಬಾಯ್ಸ್ ಇವರೆಲ್ಲ. ಅದಕ್ಕೆ ತೆಂಗಿನಕಾಯಿ ಹೊಡಿಯೋದು, ಮತ್ತೆ ಪೂಜೆ ಮಾಡೋದು, ಗಣಪತಿನ ಕೂರಿಸೋದು. ಸುಮ್ಮನೆ ಒಂದು ಚಿಕ್ಕ ಗಣಪತಿ ಇದ್ರೆ ಆ ಗಣಪತಿನ ಇವ್ರು ಆಟ ಆಡೋದೇ ಇಷ್ಟು. ಗಣಪತಿನ ಕೂರಿಸೋದು, ಹೂವು ಹಾಕೋದು, ಅದನ್ನೆಲ್ಲ ಅರ್ಶಿನ ಕುಂಕುಮ ಹಾಕೋದು, ಪೂಜೆ ಮಾಡೋದು. ಫ್ಯಾಕ್ಟ್ರಿ ಇದೆ ಚಿಕ್ಕದು ಆಟ ಸಾಮಾನು, ಸಣ್ಣ ಗಣೇಶ ಅದ್ರಲ್ಲಿ ಕೂರಿಸ್ತಾರೆ, ಮನೆಯೊಳಗೆಲ್ಲ ಓಡಿಸ್ತಾರೆ, ಆಚೆ ಬಂದು ಕಾಯಿ ಹೊಡಿತಾರೆ. ಆಮೇಲೆ ತಿರ್ಗಾ ಒಂದು ಬಕೆಟ್ ತಗೊಂಡ್ಬಿಟ್ಟು ಅದರಲ್ಲಿ ವಿಸರ್ಜನೆನೂ ಮಾಡಿಸೋದು. ಅಪ್ಪ ಅಮ್ಮದಲ್ಲಿ ಅಪ್ಪ ಫೇವ್ರೇಟಾ ಅಮ್ಮ ಫೇವ್ರೇಟಾ? ಅಲ್ಲಿ ಅಮ್ಮ ನೋಡೊಂದ್ಸರಿ. ಯಾಕೆ ಅಪ್ಪ ಫೇವ್ರೇಟು? ಹೌದಾ? ಬಾಯತ್ತಾರ್, ಸೀವತ್ತಾರ್,
ತಲೆ ಎತ್ತಿ ಮಾತಾಡೋದು ಬಾಯ್. ಇಲ್ಲಿ ನೋಡಿ ಇಲ್ಲಿ ಯಾಕೆ ಪಪ್ಪ ಫೇವ್ರೆಟ್? ಹೇಳಿ ಯಾಕೆ ಪಪ್ಪ ಅಮ್ಮ ಯಾಕೆ ಬೇಡ? ಹಂಗಲ್ಲ ಅನ್ಬಾರ್ದು, ಅಮ್ಮನೇ ಬೇಕಲ್ವ ಎಲ್ಲರಿಗೂ. ಅವರು ಭಾರಿ ಸ್ಮಾರ್ಟ್. ಅವ್ರು ಏನ್ ಗೊತ್ತಾ, ಯಾವಾಗ್ಲೂ ಏನೇ ತಪ್ಪು ಮಾಡಿದ್ರು ಅಮ್ಮಂಗೆ ಕೇಳು ಅನ್ಕೊಂಡು ಹೇಳಿ 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 ಹಿಂಗೆ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರು ನಿಷ್ಠುರನೇ ಆಗಲ್ಲ, ಹೊಡಿಯಲ್ಲ, ಏನು ಮಾಡಲ್ಲ. ನಾವ್ ಹಂಗೆ ಬೆಳ್ಸಕ್ಕಾಗಲ್ಲ. ಅವ್ನು ಬೇಡ ಅಂದ್ರೂ ಪರವಾಗಿಲ್ಲ, ನಾವ್ ಹಂಗೆ ಅವ್ನು ಮಾಡಿದ್ದಕ್ಕೆಲ್ಲ ಓಕೆ ಅನ್ಕೊಂಡು ಅವನು ಏನೇ ಇದು ಮಾಡಿದ್ರು ಒಂದು ಕಲ್ಚರ್ ಇಲ್ದಂಗೆ, ಒಂದು ತಪ್ಪು ಅನ್ನೋದನ್ನ ತಪ್ಪು ಅಂತ ಹೇಳ್ದಂಗೆ, ಹೊಡಿದಂಗೆ, ಬೈದಂಗೆ ನಾವು ಬೆಳ್ಸಕ್ಕಾಗಲ್ಲ. ಅವ್ನು ಬೇಡ ಅಂದ್ರೂ ಪರವಾಗಿಲ್ಲ. ಅಮ್ಮ ಹೊಡಿತಾರ ನಿನ್ಗೆ? ಯಾಕೆ ಹೊಡಿತಾರೆ? ತಪ್ಪು ಮಾಡ್ದಾಗ ಹೊಡಿತೀನಿ. ಏನ್ ಕುಡಿತಾರಮ್ಮ? ಹಠ ಮಾಡ್ದಾಗ ಅವ್ರ ಹೊಡಿತೀನಿ. ಅಮ್ಮ ಹೊಡೆದಾಗ ಏನ್ ಮಾಡ್ತೀರ? ಹೋಗ್ಬಿಟ್ಟು ತಪ್ಕೊಂಡ್ಬಿಡ್ತೀನಿ, ಬನ್ನಿ ಬನ್ನಿ ಅಂತ. ಇದೆಲ್ಲ ಮಾಡ್ತಾರ ಅವ್ರು. ಅದಕ್ಕೆ ಇವ್ರನ್ನ ಬೇಡ ಬಾಮ್ಮ ನೀ ಸಿಡ್ ಹೋಗ್ಬಿಡು ಅಂತ. ಪಪ್ಪ ಹೊಡಿಯಲ್ವಾ? ಹೊಡಿಯಲ್ವಾ? ಅದಕ್ಕೆ ನಿಂಗೆ ಪಪ್ಪ ಇಷ್ಟ. ಪಪ್ಪ ಕ್ರಿಕೆಟ್ ಆಡ್ತಾರಾ? ನೀನು ಬಂದಿದ್ದಾನೆ ಪಪ್ಪ ಕ್ರಿಕೆಟ್ ನೋಡಕ್ಕೆ ಅವತ್ತು? ಅವರು ಆಡಿದ್ರಲ್ಲ ಕ್ರಿಕೆಟ್. ಅಮ್ಮ ನಿಂಗೆ ಬೈದ್ರೆ ಏನಂತ ಬೈತಾರೆ? ದೇವ ಅಂತ ಬೈತಾರೆ. ಬೇಡ ಬಾಯ್ ಅತ್ತಾರ್. ಇವರಿಬ್ಬರಿಗೆ ಸ್ಟೋರಿ ಹೇಳ್ಬೇಕು ನೈಟ್ ನಾನು. ಸೊ ಇಬ್ರು ಏನಂತಂದ್ರೆ ಪಪ್ಪ ಸ್ಟೋರಿ ಹೇಳಿ ಪಪ್ಪ, ಸ್ಟೋರಿ ಹೇಳಿ ಪಪ್ಪ ಅಂತ ಇಬ್ರು, ಆತರು ಮತ್ತೆ ಆದವ್. ನನಗೆ ಏನು ಮಾಡ್ತೀನಿ, ಯಾವುದೋ ಫಿಲಮ್ ನೋಡಿರ್ತೀವಲ್ಲ ವೀಕೆಂಡ್, ಆ ಫಿಲಮ್ದು ಸ್ಟೋರಿ ಹೇಳೋದು ಇವ್ರು ಇಬ್ರಿಗೂ. ಪಪ್ಪ ಹೇಳೋ ನೆನ್ಪಿಟ್ಕೊಂತಾನೆ ಆದವು. ನಾನು ಮೊನ್ನೆ ಹೇಳಕ್ ಬಂದೆ, ಪಪ್ಪ ಇದು ಅವತ್ತು ಹೇಳಿದೆ ನೀನು ಅಂತ ಹೇಳ್ತಾರೆ ಆದವ್. ಸೊ ಅದೇ ಇದೆಲ್ಲ ಕ್ಯೂಟ್ ಮೆಮೊರೀಸ್. ಟೇಕ್ ಥಿಂಗ್ಸ್ ಇನ್ ಅ ವೆರಿ ಲೈಟ್ ವೇ ಆ್ಯಂಡ್ ನಾನು ಹೋಗಿ ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ತುಂಬ ಜನರನ್ನ ಕಳ್ಕೊಂಡಿರೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಬಟ್ ಐ ವಾಂಟ್ ಟು ಚೆರಿಷ್ ಈಚ್ ಆ್ಯಂಡ್ ಎವ್ರಿ ಒನ್. ಪುಟ್ ಸೆಕೆಂಡ್ನೂ ಎಂಜಾಯ್ ಮಾಡಬೇಕಂತ ಇಷ್ಟಪಡ್ತೀನಿ. ಈಗ ಒಂಚೂರು ಹಿಂದೆ ಹೋಗೋಣ, ಮದುವೆ ಟೈಮಿಂದು ಸಿಚುವೇಶನ್ಸ್ಗೆ ಹೋಗೋಣ. ನನಗೆ ನಿಮ್ಮ ಬಗ್ಗೆ ಒಂಚೂರು ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಅಂದಾಗ ಒಂದೆರಡು ವೀಡಿಯೋಗಳು ಸಿಕ್ತು. ಆ ವಿಡಿಯೋ ನಾನು ತೋರಿಸ್ತೇನೆ ನಿಮಗೆ. ಈ ಡೇ ಕೊಂಡ್ರೆ ನೀವಿಬ್ಬರು ಏನು ನೆನಪಾಗುತ್ತೆ? ಅಲ್ಲ ಆ್ಯಕ್ಚುಲಿ ಏನಂದರೆ ನನಗೆ ಡೌಟ್ ಆಗಿಬಿಟ್ಟಿತ್ತು, ಅಮೂಲ್ಯವ್ರಿಗೆ ಇದು ಇಷ್ಟ ಇದೆ ಅಂತ. ಅವ್ರ ರಿಯಾಕ್ಷನ್ಸು ಸುಮಾರು ಜನ ನಾನು ಒಂದು ವಾರ ಆನ್ಸರ್ ಮಾಡಿದ್ದೀನಿ ಅದನ್ನೆಲ್ಲ. ಅವರು ಆನ್ಸರ್ ಮಾಡಿ ನಾನು ಆನ್ಸರ್ ಮಾಡಿದ್ದೀನಿ. ಅಷ್ಟು ಜನ ಎಲ್ಲ ಒಳಗೆ ಬಂದರು. ಫಸ್ಟ್ ಆಫ್ ಆಲ್ ಯಾರನ್ನೂ ಅಲ್ಲಿ ಅಕಾಮಡೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಫಸ್ಟ್ ಅದು ಜೊತೆಗೆ ಹೆಂಗಾಗೋಯ್ತು ಅಂತಂದರೆ, ಅದು ಅಂದರೆ ಗಣೇಶ್ ಸರ್ ಎಲ್ಲ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು, ಆ್ಯಂಡ್ ಇವರು ಎಲ್ಲ ಫಸ್ಟ್ ಟೈಮ್ ನಮ್ಮ ಮನೆಗೆ ಅಪ್ಪ ಇನ್ವಿಟೇಷನ್, ಒಂದು ಫಂಕ್ಷನ್ ಇನ್ವಿಟೇಷನ್ ಕೊಡೋಕೆ ಬಂದಿದ್ಬಿಟ್ರೆ ಬೇರೆ ಎಲ್ಲರೂ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿದ್ರು. ಯಾರನ್ನೂ ಏನೂ ಅಕಾಮಡೇಟು ಮಾಡೋಕ್ಕಾಗ್ತಿಲ್ಲ, ಯಾರನ್ನೂ ಏನೋ ಮಾತಾಡ್ಸೋಕ್ಕೂ ಆಗ್ತಿಲ್ಲ, ಯಾರನ್ನೂ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ವೆನ್ ಯು ಆರ್ ನಾಟ್ ಪ್ರಿಪೇರ್ಡ್, ಅದು ಆಚೆ ಬರ್ತಾ ಇದೆ. ವೆನ್ ಯು ಆರ್ ನಾಟ್ ಎಟ್ ಆಲ್ ಪ್ರಿಪೇರ್ಡ್, ಅದೊಂದು ಸ್ವಲ್ಪ ಹಿಂಗಾಯ್ತು ಅಷ್ಟೇ. ಎಸ್, ದೀಪಾವಳಿ ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಅಮೂಲ್ಯ ಅವರ ಮನೆಗೆ ಬಂದಿದ್ವಿ, ಅವರ ಕುಟುಂಬದವ್ರ ಜೊತೆ ಮಾತಾಡಿದ್ವಿ. ಇಷ್ಟೊತ್ತು ಅಮೂಲ್ಯ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ರಿ, ನಮ್ಮ ಜೊತೆ ಮಾತಾಡಿದ್ರೆ ಅದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಸುವರ್ಣ ನ್ಯೂಸ್ ವೀಕ್ಷಕರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಜಗದೀಶ್ ಸರ್, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಸಾಕಷ್ಟು ಮಾತಾಡಿದ್ರಿ, ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು. ಮತ್ತು ಕರ್ನಾಟಕ ಜನತೆಯ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಸುವರ್ಣ ವಾಹಿನಿಯ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.